ದುರುದ್ದೇಶವನ್ನೇ ವ್ಯಕ್ತಪಡಿಸಿದ್ದಾನೆ. ಒಬ್ಬೊಬ್ಬನೇ ರಾಕ್ಷಸನೆಲ್ಲ ಕಳಿಸ್ತಾ ಇದ್ದಾನೆ. ಆ ರೀತಿ ಅವನಿಗೆ ಯಾವುದೇ ರೀತಿ ತಡ್ಕೊಳಕ್ಕಾಗ್ತಿಲ್ಲ. ಅವನಿಗೆ ಅವನ ಹೊಟ್ಟೆ ಕಿಚ್ಚು, ಅವನ ಕೆಡಕು, ಅವನ ಅಗ್ನಿ ಅವನಿಗೆ ತಡ್ಕೊಳಕ್ಕಾಗ್ತಿಲ್ಲ. ಆ ರೀತಿಯಾಗಿ ಕರೆಕಿಲ್ಲ ನಾಳ್ತಾನ್ ತೀಂಗು ನಿನ್ನಿಂದ, ಅವನೇ ಬೆಂಕಿ. ಆದರೆ ಅವನಿಗೆ ಕರುತ್ತೈ ಬೆಳಪಿತ್ತಿ ಕಂಜನ್ಮಯத்தில், ಅವನ ಹೊಟ್ಟೆನಲ್ಲೇನೆ ಬೆಂಕಿಯಾಗಿ ಇದ್ದವನು. ಕಿಚ್ಚು, ಅವನಿಗೆ ಕಿಚ್ಚು, ಆದರೆ ಅವನ ಹೊಟ್ಟೆಯಲ್ಲೇ ಕಿಚ್ಚಾಗಿ ಇದ್ದಂಥವನು ಕೃಷ್ಣ. ಯಾರ ಹೊಟ್ಟೆ? ಕಂಸನ ಹೊಟ್ಟೆ. ಕರುತ್ತೈ ಬೆಳಪಿತ್ತಿ ಕಂಜನ್ಮಯத்தில் ನೆರುಪೆನ್ನ, ಬೆಂಕಿಯಂತೆ ಅವನ ಹೊಟ್ಟೆಯಲ್ಲಿ ಇದ್ದವನು. ನಂತರದಲ್ಲಿ ನೆಡುಮಾಲೆ, ಹೇಗೆ ಮಾರಿಮಳೆಯ ಮುಳಂಜಿನಲ್ಲಿ ಹೇಗೆ ನಡೆದುಕೊಂಡು ಬರಬೇಕು, ಸಿಂಹದ ಗತಿಯಲ್ಲಿ ಬರಬೇಕು, ಯಾವ ರೀತಿ ಸಿಂಹ ಎದ್ದು ತನ್ನ ಜಾಡಿಸುತ್ತೆ ಅಂತಲ್ಲ, ಆ ರೀತಿಯಾದ ವರ್ಣನೆಯನ್ನು ಕೊಟ್ಟು ತಕ್ಷಣದಲ್ಲೇ ಹೂವೇ ಹೂವಣ್ಣ ಅಂದು. ಅಂದರೆ ಸಿಂಹದ ಕಣ್ಣು ಎಲ್ಲ ಹೇಳಿದ್ರಿಂದ ಯಾವ ರೀತಿ ಭಯ ಬರುತ್ತೋ ಮನಸ್ಸಿಗೆ, ಆ ರೀತಿ ಭಯಾನಕವಾಗಿ ನೀನಿಲ್ಲ. ಅದೇ ರೀತಿಯಲ್ಲಿ ಕರುಣಾಜನಕವಾಗಿಯೂ ಹೂವಿನಂತೆ ನಿನ್ನ ಕೃಪಾ ಕಟಾಕ್ಷ ಇದೆ ಅಂತ ಹೇಳೋದಕ್ಕೆ ಹೂವೇ ಹೂವಣ್ಣ ಅಂತ ಹೇಳಿದ್ರು. ಇಲ್ಲೂ ಅದೇ ಥರ ಕಂಜನ್ ಮಜಿത്തിൽ ನೆರುಪೆನ್ನು ನಿನ್ನ, ಆ ರಾಕ್ಷಸನ ಹೊಟ್ಟೆಯಲ್ಲಿ ಕಿತ್ತು ಉರಿಯಾಗಿ ಬೆಂಕಿಯಾಗಿ ಇದ್ದವನು ನೆಡುಮಾಲೆ. ಅವನಿಗೆ ಆ ಥರ ಇಲ್ಲೂ ಮತ್ತೆ ಎರಡು ರೀತಿಯ ಕಣ್ಣು, ಎರಡು ದೃಷ್ಟಿ. ಹೇಗೆ ಅವನಿಗೆ ತಿಂಗಳು ಆದಿತ್ಯ ಅನ್ನೋ ಥರ ಅಲ್ಲಿ ಪ್ರಕಾಶಮಾನವಾಗಿ ಅವನನ್ನು ಕೊಲ್ಲುವಂತಹ ಕಂಸನಿಗೆ. ನಂತರ ನೆಡುಮಾಲೆ ಅಂತ ಅಂದರೆ ಮಾಲೆ ಅಂದರೆ ವಾತ್ಸಲ್ಯ, ಆಶ್ರಯಿತರ ಮೇಲೆ ಅತಿಯಾದ ವಾತ್ಸಲ್ಯವನ್ನು, ಅತಿಯಾದ ವ್ಯಾಮೋಹವನ್ನು ಹೊಂದಿರುವವನು. ನೆರಪೆನ್ನ ನಿನ್ನ ನೆಡುಮಾಲೆ ಉನ್ನೈ ಅರಿತಿತ್ತು ಒಂದು. ನೀನು ಈ ರೀತಿ ಅದನ್ನು ತಿಳ್ಕೊಂಡು ನಿನ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ. ನನ್ನ ಅರಿತಿತ್ತು ಒಂದು ಹೊರೆ ತರಿದಿಯಾಗಿ ಏನಂತ ತಿಳ್ಕೊಂಡಿದ್ದೀವಿ ನಿನ್ನ? ಹೊರೆ ತರಿದಿಯಾಗಿ ಮೊದಲಿನ ಪಾಶುರದ ಪ್ರಕಾರದಲ್ಲಿ ನಮ್ಮ ನಾಟ್ಯಕ್ಕೆ ವಾದ್ಯವನ್ನು ನೀನು ಕೊಡುತ್ತೀಯಾ ಅಂತ ತಿಳ್ಕೊಂಡು ನಾವು ಬಂದಿದ್ದೀವಿ, ಮೊದಲನೇ ಪಾಶುರದ ಅಂತ. ಆದರೆ ಈ ಪಾಶುರಕ್ಕೆ ಬರೋದ್ರೊಳಗೆ ನಾವು ತಿಳ್ಕೊಂಡಿದ್ದೀವಿ ನಮಗೆ ಏನು ಬೇಕು ಅನ್ನೋದನ್ನು ಕೊಡುವವನು. ನಮಗೆ ಬೇಕಾಗಿರೋದು ನಿನ್ನ ಕರ್ತವ್ಯ, ನಿನ್ನಲ್ಲಿ ಶರಣಾಗತಿ, ನಿನ್ನ ರಕ್ಷಣೆ ನಮಗೆ ಬೇಕು ಅಂತೇಳಿ ಇಷ್ಟು ಪಾಶುರಗಳಲ್ಲಿ, ಶರಣಾಗತಿ ಪಾಶುರಗಳಲ್ಲಿ ಕಲ್ತ್ಕೊಂಡು ನಾವು ಎನ್ನೇವರೆಗೂ ಶರಣಾಗತಿ ಪಾಶುರ. ಅನುರಾಗದಿಂದ, ಪ್ರೀತಿಯಿಂದ, ಮೊದಲು ಸ್ವಲ್ಪ ಬೈದುಬಿಟ್ಟು ಬರಲಿಲ್ಲ ಅಂದ್ರೂ ಅಯ್ಯೋ ತಪ್ಪು ಮಾಡಿದ್ವಿ ಅಂತ ಹೇಳಿ ಅದೇ ಮತ್ತೆ ಪ್ರೀತಿಯಿಂದ ಶರಣಾಗತಿ. ಇವತ್ತಿನವರೆಗೂ ಶರಣಾಗತಿ ಬರುತ್ತೆ ಪಾಶುರ. ನಾಳೆಯಿಂದ ನೇರ ಅವನನ್ನೇ ನೋಡೋದ್ರಿಂದ ಏನು ಬೇಕು ಅಂತ ಕೇಳುವಂಥ ಪಾಶುರ ನಾಳೆ. ಆ ರೀತಿ ಶರಣಾಗತಿಯಾಗಿ ಬಂದಿದ್ದೀವಿ. ಯಾಕೆ ಅಂದರೆ ನೀನು ಶರಣಾಗತ ಮನ್ಸಲ. ನಿನಗೆ ಸ್ವಲ್ಪ ಉನ್ನೈ ಅರಿತಿತ್ತು ಒಂದು ಪರೆ ತರಿದಿಯಾಯಿಲ್. ನೀನು ನಮಗೆ ಪರೆಯನ್ನು, ನಮಗೆ ಬೇಕಾದದ್ದನ್ನು ಕೊಡ್ತೀಯಾ ಅನ್ನೋದನ್ನ ಅರಿತಿತ್ತು ಒಂದು ತಿಳ್ಕೊಂಡು ನಿನ್ನ ಬಳಿ ನಾವು ಬಂದಿದ್ದೀವಿ. ತಿರುತಕ್ಕ ಚೆಲ್ವಮಂ ಸೇವಾಮಂ ಯಾಂಪಾಡಿ. ತಿರು ಅಂತ ಅಂದರೆ ಶ್ರೀದೇವಿ. ಶ್ರೀದೇವಿಗೆ ತಕ್ಕದಾದಂತಹ ನಿನ್ನ ಸಂಪತ್ತನ್ನು ತಿರು ಅಂದರೆ ಶ್ರೀದೇವಿ. ಈ ತಾಯಿಯ ಮೂಲಕ ಮತ್ತೆ ಈ ಪುರುಷಾಕಾರವನ್ನು ಹೇಳ್ತಾ ಇದ್ದಾರೆ. ಲಕ್ಷ್ಮಿಗೆ ಸರಿಯಾದಂತಹ ನಿನ್ನ ಸಂಪತ್ತನ್ನು, ನಿನ್ನ ಶೌರ್ಯವನ್ನು ಎರಡನ್ನೂ ಇರತಕ್ಕ ಶಲ್ವಮಂ ಚೇವಂ ಯಾಂ ಪಾಡಿ, ಅದನ್ನು ಹೊಗಳಿ ಹಾಡಿ. ಇಷ್ಟು ದಿನ ಬರೀ ಸ್ಮರಣೆಯಲ್ಲಿ ಹೇಳ್ತಾ ಇದ್ದಿದ್ದು, ಇವಾಗ ಹಾಡಿ ಹೊಗಳ್ತಾ ಇದ್ದಾರೆ ಲಕ್ಷ್ಮಿಯೊಂದಿಗೆ ಭಗವಂತನನ್ನು. ಇವತ್ತು ಬೆಳಗ್ಗೆ ಹೇಗೆ ಗೋಧೆಯೊಂದಿಗೆ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಹಾಡಿ ಹೊಗಳಿ ಮನಸ್ಫೂರ್ತಿ ಸಂತೋಷವನ್ನು ನಾವು ಅನುಭವಿಸಿದವೋ ಆ ರೀತಿಯಲ್ಲಿ ಗೋಧೆ ಹೇಳ್ತಾ ಇದ್ದಾಳೆ. ತಿರುತಕ್ಕ ಶಲಮಂ ಸೇವಾಮಂ ಯಾಂಬಾಡಿ ಮರುತ್ತಮಂ ತೀರ್ದೆ. ನಮ್ಮಲ್ಲಿರೋ ಈ ವೇದನೆಯನ್ನು ಕಳೆದುಕೊಳ್ಬೇಕು. ನೀನಿಲ್ಲದ ಯಾವ ವಿರಹ ವೇದನೆ ನಮಗೆ ಬಂದಿದೆ ಅದನ್ನು ಹೋಗೋದಿದ್ದೆ
ತೀರ್ದು ಮಹಿಳೆ. ಆ ರೀತಿ ಕಷ್ಟವನ್ನು ಹೋಗಿಕೊಂಡು ವಿರಹವನ್ನು ಕಳೆದುಕೊಂಡು ಹರ್ಷ ಉಂಟಾದರೆ ಇವತ್ತಿನ ದಿನದ ನಮ್ಮ ಈ ವ್ರತ ಸಾರ್ಥಕತೆಯಾಗತ್ತೆ ಅಂತ ಇಲ್ಲಿ ಬೋಧೆ ಹೇಳ್ತಾ ಇದ್ದಾಳೆ. ವರುಂತಿ ಮಗನಾಗಿ ಇರುತ್ತೆ, ಒಬ್ಬಳ ಮಗನಾಗಿರುತ್ತೆ. ಅತಿಶಯೋಕ್ತಿ ಹೇಳ್ತಾ ಇರೋದು ಒಬ್ಬಳ ಮಗಳು. ಯಾರು ಅದು ಒಬ್ಬಳು? ಅಸದೃಶವಾದವಳು, ಯಾರಿಗೂ ಸಮಾನಳಲ್ಲ. ಯಾರವಳು ಅಂತಂದ್ರೆ ಇಲ್ಲಿ ಹೇಳ್ತಾ ಇರೋದು ದೇವಕಿಯನ್ನು. ದೇವಕಿ, ಅದಿತಿ, ಕೌಸಲ್ಯ. ಅದು ಬಿಟ್ಟರೆ ನರಸಿಂಹಾವತಾರದಲ್ಲಿಗೆ ಒಂದು ತೊಂಬತ್ತು 3 ಜನಕ್ಕೆ ಬಿಟ್ಟರೆ ಆ ರೀತಿಯಾದ ಭಾಗ್ಯ ಯಾರಿಗೂ ಸಿಗಲಿಲ್ಲ. ಅಂತಹ ಸರ್ವೋತ್ತಮನಾದಂತಹ ಭಗವಂತನನ್ನ ಗರ್ಭದಲ್ಲಿ ಧರಿಸುವಂಥದ್ದು, ಆ ಪ್ರಕಾಶವನ್ನೇ ಗರ್ಭದಲ್ಲಿ ಧರಿಸುವಂಥದ್ದು. ಅವಳಿಗೆ ಆ ನವಮಾಸವೂ ಕೂಡ ಸೆರೆಮನೆ ಥರನೇ ಕಾಣ್ತಿದೆ ಅಂತ ಅಷ್ಟೊಂದು ಪ್ರಕಾಶಮಾನವಾಗಿರ್ತದೆ. ಅವನು ಹುಟ್ಟಿದಾಗಲೂ ಅಷ್ಟೇ ಪ್ರಕಾಶ. ಅವನನ್ನು ಅಲ್ಲಿಂದ ಕಳಿಸ್ಕೊಟ್ಟಿದ್ದ ನಂತರವಷ್ಟೇ ಮಾಮೂಲು ಮಧುರೆಯಾಗಿದೆ, ಕಂಸನ ಮಧುರೆಯಾಗಿದೆ. ನಂತರ ಕೃಷ್ಣ ಬಂದಾಗ ಆ ಮಧುರೆಯೇ ಬೇರೆ ಆಯಿತು. ಆ ರೀತಿ ಪ್ರಕಾಶಮಾನವಾಗಿದ್ದಂತಹ ಸರ್ವೋತ್ತಮನನ್ನ ಪುತ್ರನಾಗಿ ಪಡೆದವಳು ದೇವಕಿ. ಅಲ್ಲಿ ಯಾರು? ರಾಜಪುತ್ರಿ ದೇವಕಿ. ಅವಳು ಹುಟ್ಟಿರೋದಲ್ಲಿ ರಾಜವಂಶದಲ್ಲಿ ರಾಜಪುತ್ರಿ ದೇವಕಿಯ ಗರ್ಭದಲ್ಲಿ ಹುಟ್ಟಿದಾನ ನೀವು ಭಗವಂತ. ನಂತರದಲ್ಲಿ ಏನಕ್ಕೆ ಆ ರಾತ್ರಿ ಅಷ್ಟೊಂದು ವಿಶೇಷ ಅಂತ ಅಂದ್ರೆ, ಒಂದು ಕುಲದಿಂದ ಇನ್ನೊಂದು ಕುಲಕ್ಕೆ ದೀಪವಾಗಿ ಹೋಗಿದ್ದಂತ, ಪ್ರಕಾಶವಾಗಿ ಹೋಗಿದ್ದಂತ ಕೃಷ್ಣ ಒಂದೇ ರಾತ್ರಿಯಲ್ಲಿ 2 ಕುಲಗಳು ಪ್ರಕಾಶಗೊಂಡಿದೆ. ಅವತ್ತೇ ಇಲ್ಲ, ಒಂದು ಹೆಣ್ಣಿಂದ 2 ಕುಲ ದೀಪ ಆಗುತ್ತೆ. ಅದು ಯಾವಾಗ? ಮದುವೆಯಾದ ನಂತರ. ಆ ಮಗು ಹುಟ್ಟಿ ಒಂದು ಪ್ರಾಯಶಃ ಹಿಂದಿನ ಕಾಲವಾದರೆ ಒಂದು 18, 15 ವರ್ಷ, ಈಗಿನ ಕಾಲ ಆದರೆ 25ರಿಂದ 30 ಹೋಗುತ್ತೆ. ಅಷ್ಟು ವರ್ಷಗಳ ನಂತರ ಇನ್ನೊಂದು ಕುಲವನ್ನು ಪ್ರಕಾಶಗೊಳಿಸಲಿಕ್ಕೆ ಒಂದು ಅವಕಾಶ. ಆದರೆ ಕೃಷ್ಣ ಇವರಿಗೆ ಕೊಟ್ಟಂಥದ್ದೇನು? ದೇವಕಿ ವಸುದೇವರ ಕುಲ, ಅಲ್ಲೇ ಹುಟ್ಟಿ ಅಲ್ಲೇ ಆ ಕುಲಕ್ಕೆ ಪ್ರಕಾಶಮಾನವಾಗಿದ್ದಂಥವನು. ಅದೇ ರಾತ್ರಿಯಲ್ಲಿ ಯಶೋದೆ ನಂತರ ಕುಲಕ್ಕೆ ಪ್ರಕಾಶಮಾನವಾಗಿ ಹೋದವನು. ಅದಕ್ಕೆ ಕಾರಣವಾಗಿದ್ದು ಯಾವುದು? ರಾತ್ರಿ. ಅದಕ್ಕೆ ಆ ರಾತ್ರಿ ಕೂಡ ತುಂಬಾ ವಿಶೇಷವಾದದ್ದು. ರಾತ್ರಿಗೂ ಒಂದು ವಿಶೇಷತನವನ್ನು ಇಲ್ಲಿ ಕೊಟ್ಟಿದ್ದಾಳೆ ಎಂಬುದೇ ಓರಿರವಿಲ್ ವರುತ್ತಿ ಮಹಾನಾಯಿ ಒಳಿತ್ತು ಬಳರ. ಈ ಒಳಿತ್ತು ಬಳರ 2-3 ರೀತಿಯ ವಿಶೇಷ. ಹುಟ್ಟಿದ ತಕ್ಷಣ ದೇವಕಿಗೆ ತಾನು ಭಗವಂತ ಅನ್ನೋದನ್ನ ಹೇಳ್ಕೋಬೇಕಿತ್ತು. ಯಾಕೆಂದ್ರೆ ಅವಳು ತಪಸ್ಸು ಮಾಡಿ ಭಗವಂತ ತನಗೆ ಬೇಕು ಅಂತ ಪಡ್ಕೊಂಡಿದ್ದು ಸ್ವಗತ ಸ್ವೀಕಾರ. ನನಗೆ ಬೇಕು ಭಗವಂತ, ನೀನು ನನ್ನ ಮಗನಾಗಿ ಹುಟ್ಟಬೇಕು ಅಂತ ತಪಸ್ಸು ಮಾಡಿ ಕೇಳ್ಕೊಂಡಿದ್ದು ದೇವಕಿ. ಹಾಗಾಗಿ ಸ್ವಗತ ಸ್ವೀಕಾರ, ನನಗೆ ಬೇಕು, ಅದು ಸ್ವಗತ ಸ್ವೀಕಾರ. ನಮಗೇನಾದ್ರು ಬೇಕು, ನಾವು ಅದನ್ನು ತಗೊಳ್ತೀವಿ, ಅದು ಸ್ವಗತ ಸ್ವೀಕಾರ. ಇನ್ನೊಂದು, ಬೇರೆಯವರು ಅವರು ಆಸೆ ಪಟ್ಟು ನಮಗೆ ಮಾಡ್ತಾರೆ, ಅದನ್ನ ಏನು ನಾವು ಸ್ವೀಕರಿಸ್ತೀವಿ, ಅದು ಪರಗತ ಸ್ವೀಕಾರ. ಅಲ್ಲ, ಪರಗತ ಬೇರೆಯವರಿಗೋಸ್ಕರ ನಾವು ಸ್ವೀಕಾರ ಮಾಡುವಂಥದ್ದು. ಇಲ್ಲಿ ಬೇರೆ ತಾನು ಅನ್ನೋದು ಯಾರು ಅಂತ ಅಂದ್ರೆ ಕೃಷ್ಣ. ದೇವಕಿಗೆ ಸ್ವಗತ ಸ್ವೀಕಾರ. ಯಾಕೆ? ದೇವಕಿ ತಪಸ್ಸು ಮಾಡಿ ಕೇಳಿಕೊಂಡು ಭಗವಂತ ನೀನು ನನಗೆ ಮಗನಾಗಿ. ಹಾಗಾಗಿ ದೇವಕಿಯ ಆಸೆಯನ್ನು ತೀರಿಸಲಿಕ್ಕೋಸ್ಕರ ಅವಳ ಗರ್ಭದಲ್ಲಿ ಅವಳು ಹುಟ್ಟಿದ್ದಾರೆ. ಅಲ್ಲಿಂದ ಒಂದೇ ರಾತ್ರಿಯಲ್ಲಿ ಯಶೋದೆಯ ಬಳಿ ಹೋದ, ಅದು ಪರಗತ ಸ್ವೀಕಾರ. ಅಲ್ಲಿ ಹೋಗಿದ್ದು ಕೃಷ್ಣನೇ ತಾನಾಗಿ ಹೋಗಿದ್ದು, ಪರಗತ ಸ್ವೀಕಾರ ಕೃಷ್ಣ ಇಷ್ಟಪಟ್ಟು ಹೋಗಿದ್ದಲ್ಲಿ. ಆ ರೀತಿ ಯಶೋದೆಯ ಮಗನಾಗಿ ಒಳಿತುಗಳ ರಹಸ್ಯವಾಗಿ ಬೆಳೀತಾ ಇದ್ದಾನೆ. ಏನಕ್ಕೆ ರಹಸ್ಯವಾಗಿ ಬೆಳೀತಿದ್ದಾನೆ? ಕಂಸನ ಭಯ. ಯಾಕಂದ್ರೆ ಇವನೇ ನನ್ನ ಸಾವಿಗೆ ಕಾರಣ, ಇವನೇ ನನ್ನ ವಧೆಯನ್ನ ಮಾಡುವುದು ಅಂತ ಗೊತ್ತಿದ್ರಿಂದ ಎಲ್ಲಿ ಕೃಷ್ಣನಿಗೆ ತೊಂದರೆಯನ್ನ ಮಾಡ್ತಾನೋ ಅನ್ನೋದಕ್ಕೋಸ್ಕರ ಅವನನ್ನ ರಹಸ್ಯವಾಗಿ ಇಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಅವನು ತನ್ನ ಪ್ರಕಾಶವನ್ನ ತೋರಿಸೇ ಬೆಳೀತಾ ಇದ್ದಾನೆ. ತಾಯಿ ಒಡಲಲ್ಲಿರ್ಬೇಕಾದ್ರೇನೆ ಪ್ರಕಾಶಮಾನವಾಗಿತ್ತು. ಅವನು ಹುಟ್ಟಿದಾಗ ಇಡೀ ಸೆರೆಮನೆಯೇ ಪ್ರಕಾಶವಾಯಿತು. ಅಲ್ಲಿ ಹೋದ್ಮೇಲೆ ನಂದನ ಕುಲ ಪ್ರಕಾಶವಾಯಿತು ಅಂತಿದ್ದಾಗ ಆ ಪ್ರಕಾಶವನ್ನ ಯಾರಿಗಾರು ತಡೆಯಲಿಕ್ಕೆ ಸಾಧ್ಯನಾ? ಸೂರ್ಯನ ಬೆಳಕನ್ನ ಯಾರಿಗಾರು ತಡೆಯಕ್ಕೆ ಸಾಧ್ಯನಾ? ಅವನು ಅನ್ಕೊಂಡಿರೋದು ರಹಸ್ಯವಾಗಿ ಬೆಳೀತಿದ್ದಾನೆ. ಇನ್ನೊಂದು ರೀತಿ ಏನು ಹೇಳ್ತಾರೆ ಅಂದ್ರೆ, ದೇವಕಿ ಭಗವಂತನನ್ನ ಶಂಕು ಚಕ್ರದೊಂದಿಗೆ
ಅವನು ಸೇವೆಯನ್ನು ಕೊಡ್ತಾನೆ, ನಾನೇ ಭಗವಂತ, ನೀನು ಕೇಳಿದ್ರಿಂದ ನಾನು ನಿನ್ನಲ್ಲಿ ಹುಟ್ಟಿದ್ದೀನಿ ಅಂತ. ಅದನ್ನು ನೋಡಿದ ತಕ್ಷಣ ಅವಳಿಗೆ ಸಂತೋಷ ಆಗತ್ತೆ. ತಕ್ಷಣದಲ್ಲೇ ಹೇಳ್ತಾಳೆ, ನೀನು ಭಗವಂತ ಅಂತ ಗೊತ್ತಾದರೆ ಈಗಲೇ ಕಂಸ ನಿನ್ನನ್ನು ಏನಾದ್ರು ಮಾಡ್ಬಿಡ್ತಾನಮ್ಮ, ಸಾಧಾರಣ ಮಗುವಾಗೇ ಇರು, ಎಲ್ಲ ಮಕ್ಕಳ ಜೊತೆ ಸಾಧಾರಣ ಮಗುವಾಗಿ ನೀನು ಇದ್ಬಿಟ್ರೆ ಕಂಸನಿಗೆ ಗೊತ್ತಾಗಲ್ಲ. ತಾಯಿಯ ಮಾತಿನಂತೆ, ತಾಯಿಯ ಅಪ್ಪಣೆಯಂತೆ ತನ್ನ ಎಲ್ಲ ಅವಯವಗಳನ್ನ ಭಗವಂತ ಮುಚ್ಚಿಟ್ಕೊಳ್ತಾನೆ. ಅದು ಒಳಿತು ಬಳರ. ತನ್ನ ಅವಯವಗಳನ್ನ, ಶಂಕು ಚಕ್ರಗಳನ್ನ ಮಾತ್ರ ಅಲ್ಲ, ತನ್ನ ಶೌರ್ಯವನ್ನೂ ಮುಚ್ಚಿಟ್ಟುಕೊಂಡಿದ್ದಾನೆ. ಆದರೆ ಅವನು ಒಳಿತು ಒಳರಾಗಿ ಶೌರ್ಯನ ಮುಚ್ಚಿಟ್ಕೊಂಡು ಬೆಳೆದಿದ್ದನ್ನ ಗೋದೆ ಕರೆದಿದ್ದೆ ಮಾಯನ್. ಶೌರ್ಯವನ್ನು ತೋರಿಸಿದ್ರು ಯಾರಿಗೂ ಗೊತ್ತಾಗ್ತಿಲ್ಲ, ಆದ್ರಿಂದ ಗೋದೆ ಅವಳನ್ನ ಮಾಯನ್ ಮಾಮಾಯನ್ ಅಂತೆಲ್ಲ ಕರೆದು. ಆ ರೀತಿ ಒಳಿತು ಒಳರ ರಹಸ್ಯವಾಗಿ ಇಲ್ಲಿ ಬೆಳೀತಾ ಇದ್ದಾನೆ. ಎಲ್ಲಿ ಬೆಳೆದ? ಹುಟ್ಟಿದ್ದು ರಾಜಕುಲದಲ್ಲಿ, ಬೆಳೆದಿದ್ದು ಗೋವಳರ ಕುಲದಲ್ಲಿ. ನಾನು ರಾಜಕುಲದಲ್ಲಿ ಹುಟ್ಟಿದ್ದೀನಿ, ನಾನು ಹುಟ್ಟಿದ್ಮೇಲೆ ಅದೇ ಥರನೇ ಬೆಳಿಬೇಕಲ್ವ, ಅದೇ ಸಂಪತ್ತುಗಳು ಬರಬೇಕಲ್ಲ? ಇಲ್ಲ. ಆದರೆ ಸಾಮಾನ್ಯ ಜನರಿಗೆ ತನ್ನ ಸೌಶೀಲ್ಯ ಗುಣವನ್ನ ತೋರಿಸೋದಕ್ಕೋಸ್ಕರನೇ ಭಗವಂತ ಸಾಮಾನ್ಯ ಗೋವಳರ ಹಸುವನ್ನು ಕಾಯುವವರಂತಹ ಒಂದು ಕುಲದಲ್ಲಿ ಬಂದು ಅಲ್ಲಿ ಬೆಳೆದ, ಯಶೋದೆಯ ಮಗನಾಗಿ ಬೆಳೆದ. ಇದು ಅವನ ಸೌಶೀಲ್ಯ, ಕೃತವಾದಂತಹ ಒಂದು ಗುಣ. ಸಾಮಾನ್ಯ ಜನರಿಗೆ ಎಲ್ಲರಿಗೂ ತಾನು ದೊರಕುತ್ತೀನಿ, ತಾನು ಸಿಗ್ತೀನಿ ಅನ್ನೋದನ್ನ ಕೃಷ್ಣಾಗಿ ತೋರಿಸಿಕೊಂಡಿರುವಂತಹ ಒಂದು ಸನ್ನಿವೇಶ. ಕೃಷ್ಣನಾಗಿ ಹುಟ್ಟಿಬಂದು ತೋರಿಸಿದ್ದಾನೆ. ಆ ರೀತಿ ಆ ವೃತ್ತಿನೂ ತುಂಬ ವಿಶೇಷವಾದವಳು. ಈ ವೃತ್ತಿ ಕೂಡ ತುಂಬ ವಿಶೇಷವಾದವಳು. ಯಾಕೆ? ಅವಳು ಕೃಷ್ಣನನ್ನ ಎತ್ತಳು. ಇಲ್ಲಿ ಕೃಷ್ಣನನ್ನ ಅವಳು ಲಾಲನೆಯನ್ನು ಮಾಡಿದಳು. ಇಬ್ಬರೂ ಸಮಾನರೇ, ಆದರೆ ಇಬ್ಬರಿಗೂ ಇವಳಿಗಿರೋ ಭಾಗ್ಯ ಅವಳಿಗಿಲ್ಲ, ಅವಳಿಗಿರೋ ಭಾಗ್ಯ ಇವಳಿಗಿಲ್ಲ. ನವಮಾಸ ತನ್ನ ಒಡಲಲ್ಲಿ ಇಟ್ಟುಕೊಂಡು ಹುಟ್ಟು ಹೆಚ್ಚಲು ದೇವಕಿ, ಆ ಭಾಗ್ಯ ಅವಳಿಗೆ. ಬ್ರಹ್ಮಾಂಡವನ್ನೇ ತನ್ನ ಒಡಲಲ್ಲಿ ಇಟ್ಟುಕೊಂಡಿರುವಂತಹ ಭಗವಂತ ಅವನನ್ನ ತನ್ನ ಒಡಲಲ್ಲಿ ಇಟ್ಟುಕೊಂಡಿದ್ದು ದೇವಕಿ. ಇಲ್ಲಿ ಭಗವಂತ ಬಂದ ಮೇಲೆ ಅವನ ಲೀಲೆ, ಆಟ ಪಾಠಗಳು ಪ್ರತಿಯೊಂದನ್ನು ಯಶೋದೆ ಅನುಭವಿಸಿದ. ದೇವಕಿಗೆ ಅದು ಸಿಗಲಿಲ್ಲ. ದೇವಕಿಗೆ ಕೃಷ್ಣ ಸಿಗುವಷ್ಟರಲ್ಲಿ ಅವನು ದೊಡ್ಡವನಾಗೋಗಿದ್ದ, ಗೋಪಿಕಾ ಸೀರೆಗೆ ಸಿಗೋದಕ್ಕೆ ಆಗೋಗಿದ್ದ. ಹಾಗಾಗಿ ತಾಯಿಗೆ ದೇವಕಿಗೆ ಸಿಗಲಿಲ್ಲ. ಆ ರೀತಿಯಾದಂತಹ ವಿಭಿನ್ನವಾದಂತಹ ಇಬ್ಬರು ತಾಯಿಯನ್ನ ಪಡೆದವನು ಶ್ರೀಕೃಷ್ಣ. ಎರಡು ಕುಲಗಳಿಗೆ ಪ್ರಕಾಶಮಾನವಾದ ಒಬ್ಬರು ತಂದೆ ತಾಯಿ, ಇಲ್ಲಿಯೂ ಒಬ್ಬ ತಂದೆ ತಾಯಿ, ಇಬ್ಬರು ತಾಯಿ ಇಬ್ಬರು ತಂದೆ, ಒಂದೇ ಕ್ಷಣದಲ್ಲಿ, ಒಂದೇ ಹುಟ್ಟಿನಲ್ಲಿ, ಒಂದೇ ದಿನದಲ್ಲಿ 4 ಜನಗಳಿಗೆ ಆ ಭಾಗ್ಯವನ್ನ ಕೊಟ್ಟಿದ್ದಾನೆ ಕೃಷ್ಣ. ಯಾರಿಗೆ ಸಿಗೋದು ಸಾಧ್ಯ ಇಲ್ಲ. ಹುಟ್ಟುವಾಗಲೇ ತನ್ನ ತಂದೆ ತಾಯಿಯ ಸಂಕೋಲೆಗಳನ್ನ, ಬಂಧನಗಳೆಲ್ಲ ಬಿಡಿಸಿ ಹೋದಂಥವನು ಕೃಷ್ಣ. ಹುಟ್ಟುತ್ತಾ ಇರೋದೇ ಅವರ ಬಂಧನ ಬಿಡುತ್ತೆ, ಸಂಕೋಲೆಗಳೆಲ್ಲ ಬಿಟ್ಟೋಗುತ್ತೆ. ತಂದೆ ಯಮುನಾ ನದಿಯಿಂದ ಅವರನ್ನ ಕರ್ಕೊಂಡೋಗಿ ಗೋಕುಲಕ್ಕೆ ಬಿಟ್ಟು ಬರ್ತಾನೆ. ಶಂಖಚಕ್ರ ಗದಾಧರನಾಗಿ ತಂದೆ ತಾಯಿಗಳಿಗೆ ಸೇವೆಯನ್ನು ಕೊಡ್ತಾನೆ. ಆ ದಿವ್ಯ ರೂಪವನ್ನ ತೋರಿಸಿ ಅವರಿಗೆ ಅನುಗ್ರಹವನ್ನ ಮಾಡ್ತಾನೆ. ನಂತರ ಇದನ್ನೆಲ್ಲ ನೀನು ಕಂಸನಿಗೆ ಗೊತ್ತಾಗದೇ ರೀತಿಯಲ್ಲಿ ಬೆಳಿಬೇಕು ಅಂತ ಹೇಳಿದಾಗ ತಾಯಿಯ ಮಾತಿಗೆ ಕಟ್ಟು ಬಿದ್ದು ತನ್ನ ಶಂಕು ಚಕ್ರವನ್ನ, ತನ್ನ ಪೌರುಷವನ್ನೆಲ್ಲ ತಾನೇ ಇಟ್ಟುಕೊಂಡು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಒಳಿತು ಒಳಗಾಗ ತೋರಿಸ್ತಾನೆ. ತಾಯಿಯ ಮಾತಿಗೆ 2 ಕಡೆಗೂ ಕಟ್ಟುಬಿದ್ದ. ಒಂದು ಕಡೆ ತನ್ನ ಅವತಾರವನ್ನೇ ತಾನು ಯಾರೂ ಇಲ್ಲದನ್ನು ತೋರಿಸಿಕೊಳ್ಳದೆ ತನ್ನ ಪ್ರಕಾಶವನ್ನೇ ಮರೆಮಾಚಿಕೊಂಡು ಬೆಳೀತಾ ಇದ್ದಾನೆ. ಇನ್ನೊಂದು ಕಡೆ ತಾಯಿಯ ಪ್ರೀತಿ ವಾತ್ಸಲ್ಯದಲ್ಲಿ ಕಟ್ಟುಬಿದ್ದಾಗಿ ದಾಮೋದರನ. 2 ರೀತಿಯಲ್ಲೂ 2 ಕುಲಕ್ಕೂ ಒಂದೇ ರೀತಿಯಾಗಿ ಪ್ರೀತಿಯನ್ನ ಇಬ್ಬರೂ ತಂದೆ ತಾಯಿಗೂ ಕೊಡ್ತಾ ಬರ್ತಾ ಇದ್ದಾನೆ ಈ ಕೃಷ್ಣ. ಅದೇ ರಾತ್ರಿ ಮಧುರಾದಿಂದ ಗೋಕುಲಕ್ಕೆ ಬಂದು ರಹಸ್ಯವಾಗಿ ಬೆಳೀತಾ ಇದ್ದಾನೆ. ಗೋಕುಲದಲ್ಲಿ ಬಂದು ತನ್ನ ತಂಗಿ ಯೋಗ ಮಾಯೆ ಆ ರೀತಿ ಕಂಸನ ಹತ್ರ ಹೋಗೋ ರೀತಿಯನ್ನು ಮಾಡಿದ್ದಾನೆ. ಯೋಗ ಮಾಯೆಯಿಂದನೇ ಆಗಲೇ ಗೊತ್ತಾಗುತ್ತೆ ನಿನ್ನನ್ನ ಸಂಹಾರ ಮಾಡೋನು ಅಲ್ಲಿ ಬೆಳೀತಾ ಇದ್ದಾನೆ ಗೋಕುಲದಲ್ಲಿ. ಆದರೆ ಇಲ್ಲಿ ರಹಸ್ಯವಾಗಿ ಬೆಳೀತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಇಲ್ಲಿ ಲೋಕಕ್ಕೆ ಗೊತ್ತಾಗಿದೆ. ಯೋಗಮಾಯ ಹೇಳಿದ ಮೇಲೇ ಎಲ್ಲ ರಾಕ್ಷಸನ ಒಬ್ಬೊಬ್ಬನೇ ಕಂಸ ಕಳಿಸಲಿಕ್ಕೆ ಆರಂಭ ಮಾಡ್ತಾನೆ. ಕೃಷ್ಣನನ್ನ ಗೋಕುಲಕ್ಕೆ ಕರೆತರಬೇಕಾದ್ರೆ ಯಮುನೆ ತನ್ನ ರಭಸವನ್ನ ತಗ್ಗಿಸಿಕೊಂಡು ತನ್ನ ಒಡಲಿನಲ್ಲಿ ದಾರಿಯನ್ನ ಮಾಡಿಕೊಂಡು ವಸುದೇವನಿಗೆ ಜಾಗವನ್ನ ಬಿಡ್ತಾಳೆ.
ಆದರೆ ಉಕ್ಕಿ ಉಕ್ಕಿ ಬರ್ತಾಳೆ ಪ್ರಾರಂಭದಲ್ಲಿ. ವಸುದೇವನಿಗೆ ಭಯವಾಗುತ್ತೆ, ಅಯ್ಯೋ ಈ ರೀತಿಯಾಗಿ ಆರ್ಭಟವಾಗಿ ಅರಿತಿದ್ದಾಳೆ, ಉಕ್ಕಿ ಬರ್ತಾ ಇದ್ದಾಳಲ್ಲ, ನನ್ನ ಕಂದನ ಗತಿಯನ್ನು ಹೆಂಗೆ ತಲುಪಿಸೋದು ಅಂತ ಅಂದಾಗ ಅವಳು ಉಕ್ಕಿ ಬಂದದ್ದು ಯಾಕೆಂದ್ರೆ ಒಂದು ಬಾರಿ ಕೃಷ್ಣನ ಪಾದ ಸ್ಪರ್ಶವನ್ನ ಮಾಡ್ತಾಳು. ಭಗವಂತನ ಪಾದ ಸ್ಪರ್ಶವನ್ನ ಮಾಡಬೇಕಿತ್ತು. ಮಾಡಿದ ತಕ್ಷಣ ಪೂರ್ತಿ ತನ್ನ ರಭಸವನ್ನ ತಗ್ಗಿಸ್ಕೊಂಡು ಬಿಡ್ತಾಳೆ, ಭಗವಂತನಿಗೆ ದಾರಿಯನ್ನ ಮಾಡಿಕೊಡ್ತಾಳೆ. ಹೀಗಾಗಿ ಯಶೋದೆ ಯಮುನೆ ತುಂಬಾ ವಿಶೇಷವಾದವಳು ಅಂತ ಹೇಳ್ತಾರೆ. ಏನಕ್ಕೆ ಅಂದ್ರೆ ಗೋದಾವರಿಗೂ ಯಮುನೆಗೂ ಒಂದು ಹೋಲಿಕೆಯನ್ನ ಕೊಡ್ತಾರೆ. ಗೋದಾವರಿಯಲ್ಲಿ ರಾವಣ ಸೀತೆಯನ್ನು ಅಪಹರಣ ಮಾಡ್ಕೊಂಡು ಹೋಗಿದ್ದು ಗೋದಾವರಿಗೆ ಗೊತ್ತಾಗುತ್ತೆ. ಆದರೆ ರಾಮ ಬಂದು ಕೇಳಿದಾಗ ಎಲ್ಲಿ ನನ್ನ ಸೀತೆ ಅಂತ ಕೇಳಿದಾಗ ಅವಳು ಹೇಳಲ್ವಂತೆ. ಯಾಕೆ ಅಂದ್ರೆ ಅವಳಿಗೆ ರಾವಣನ ಭಯ. ರಾವಣನ ಭಯಕ್ಕೋಸ್ಕರ ರಾಮನಿಗೆ ಸೀತೆಯನ್ನು ರಾವಣ ಎತ್ಕೊಂಡು ಹೋದ ಅಂತ ಹೇಳಲ್ವಂತೆ. ಆದರೆ ಇಲ್ಲಿ ಯಮುನೆ ಕಂಸನ ಅರಮನೆಯ ಪಕ್ಕದಲ್ಲೇ ಹರಿದ್ರು ಕಂಸನ ಭಯ ಇಲ್ಲ. ಭಗವಂತನನ್ನ ರಕ್ಷಣೆ ಮಾಡಬೇಕು ಅನ್ನೋಕ್ಕೋಸ್ಕರ ದಾರಿಯನ್ನ ಬಿಟ್ಟುಕೊಡ್ತಾಳೆ. ಹಾಗಾಗಿ ಇಲ್ಲಿ ಯಮುನೆ ತುಂಬಾ ಉತ್ತಮವಾದವಳು ಅಂತ ಹೇಳ್ಬಿಟ್ಟು ಮೊದಲನೇ ಭಾಷೆಯಲ್ಲೇ ಹೇಳ್ತಾರೆ. ಗೋದೆ ನಂತರದಲ್ಲಿ ಗೋದಾವರಿ, ಗೋದೆಯ ಹೆಸರಲ್ಲಿ ಸೇರಿ ಮತ್ತೆ ಪರಪಾವೆಯಾಗ್ತಾಳೆ ಅಂತ ಹೇಳಿ ಹೇಳ್ತಾರೆ. ಆ ರೀತಿಯಾದ ವಿಶೇಷವಾದಂತಹ ಯಮುನೆ ದಾರಿ ಮಾಡಿಕೊಟ್ಟಿದ್ದಷ್ಟೇ ಅಲ್ಲ, ಭಗವಂತ ಆಟಾಡಿದ್ದೆಲ್ಲ ಯಮುನಾ ತೀರದಲ್ಲಿ, ಯಮುನಾ ನದಿಯಲ್ಲಿ, ಯಮುನೆಯ ನೀರಿನಲ್ಲಿ ಕೃಷ್ಣ ಹುಟ್ಟಿ ಬೆಳೆದು ಮಥುರೆಗೆ ಹೋಗೋವರೆಗೂ ಅವಳು ಕೃಷ್ಣನನ್ನ ನೋಡಿದನ್ನ ಪರಮ ಪಾವನೆ. ಆಟಗಳೆಲ್ಲ ಅಲ್ಲೇ ಅವಳ ದಡದಲ್ಲಿ ಮರಳಿನ ಮೇಲೆ ಸದಾ ಕಾಲ ಕೃಷ್ಣನ ಹೆಜ್ಜೆಗಳು, ಶಂಕುಚಕ್ರ ಭರಿತವಾದಂತಹ ಹೆಜ್ಜೆಗಳು ತನ್ನ ಸ್ನೇಹಿತರೊಂದಿಗೆ ಆಟ ಆಡುವಾಗ ಸದಾ ಕಾಲ ಆ ಮರಳಿನ ಮೇಲೆ ಇರ್ತಿದ್ದಂಥ ಗುರುತುಗಳು ಇರ್ತಿದ್ದಂತೆ. ಅದಕ್ಕೆ ಹೇಳ್ತಾರೆ, ಬೇರೆ ಸ್ನೇಹಿತರೆಲ್ಲ ಕೃಷ್ಣ ಕೈಗೆ ಸಿಕ್ಕಾಕೋದಿಲ್ಲ ಬಂತೆ ಆಟ ಆಡಬೇಕಾದ್ರೆ. ಮಕ್ಕಳು ಆಟ ಆಡ್ತಾರೆ, ಅವ್ಸ್ಕೊಂಡು ಆಟ ಆಡ್ತಾರೆ, ಒಬ್ರೋಗಿ ಹಿಡಿತಾರೆ ಮಾಡ್ತಾರೆ. ಯಾವ್ದಾದ್ರು ಗುರು ತಿಳಿದು ಹೋಗ್ತಾರೆ, ಅವ್ರೆಲ್ಲ ಅವ್ಸ್ಕೊಂಡಿದ್ದಾರೆ, ಅವ್ಸ್ಕೊಂಡಿರೋದನ್ನ ಹಿಡ್ಕೊಂಡ್ಬರಬೇಕು, ಗೆಲ್ಲಬೇಕು ಅಂತ. ಆದರೆ ಕೃಷ್ಣ ಬೇಗ ಸಿಕ್ಕಾಕೊಂಡ್ಬಿಡ್ತಿದ್ದಂತೆ ಎಲ್ಲರಿಗೂ. ಯಾಕೆಂದ್ರೆ ಅವನು ಹೋಗಿದ್ದ ಹಾದಿ ಮರಳಿನ ಮೇಲೆ ಅವನ ಶಂಕು ಚಕ್ರಗಳು ಗುರುತನ ಮಾಡ್ಕೊಂಡು ಹೋಗ್ತಾ ಇತ್ತಂತೆ. ಅವನ ಕಾಲಿನಲ್ಲಿದ್ದಂತೆ ಬೇಗ ಸಿಕ್ಕಾಕೊಂಡ್ಬಿಡ್ತಿದ್ದಂತೆ. ಅದರ ಅರ್ಥ ಬರೀ ಒಂದು ಸ್ನೇಹಿತ ಮಾತ್ರಗಲ್ಲ, ಅವನ ಗುರುತನ್ನ ಹಿಡ್ಕೊಂಡು ನಾವು ಹೋದ್ರೆ ನಮಗೂ ಸುಲಭವಾಗಿ ಅವನ ಪ್ರಾಪ್ಯ ಅನ್ನೋದನ್ನ ತೋರಿಸುವಂತಹ ಈ ಕಥೆಗಳಿದೆಯಲ್ಲ. ಸುಲಭವಾಗಿ ಬಂದಿದ್ದಾನೆ ಗೋಪಾಲನ ಒಂದು ಕುಲಕ್ಕೆ. ಆ ರೀತಿಯಾಗಿ ಯಮುನೆ ಪರಮ ಪಾವನೆಯಾಗಿದ್ದಾಳೆ, ಉತ್ಕೃಷ್ಟಳಾಗಿದ್ದಾಳೆ ಅಂತ ಹೇಳಿ ಕುಲತಾಳ್ವಾನ್ ಹೇಳ್ತಾರೆ. ಹೇಗೆ 4 ಜನಕ್ಕೂ 2 ಕುಲಕ್ಕೂ ದಿವ್ಯವಾದ ಅನುಗ್ರಹವನ್ನ ಒಂದೇ ದಿನದಲ್ಲಿ ಮಾಡಿದ್ದಾನೆ ಕೃಷ್ಣ. ಅಲ್ಲಿವರೆಗೂ ಕಂಸನಿದ್ದ ಮಥುರೆಗೆ ಕೆಟ್ಟ ಹೆಸರು ಬಂದಿತ್ತು. ಯಾಕೆಂದ್ರೆ ಕಂಸ ಒಳ್ಳೆಯ ರಾಜನಾಗಿರಲಿಲ್ಲ, ಪ್ರಜಾಪೀಡಿತನಾಗಿದ್ದ, ಕೆಟ್ಟವನಾಗಿದ್ದ. ಹಾಗಾಗಿ ಮಥುರೆಗೆ ಕೆಟ್ಟ ಹೆಸರಿತ್ತು. ಯಾವಾಗ ಕೃಷ್ಣ ಹುಟ್ಟಿದನೋ ಆ ಜಾಗದಲ್ಲಿ ಅವತ್ತಿಂದ ಮಥುರೆಗೂ ಕೂಡ ಒಳ್ಳೆಯ ಒಂದು ಉತ್ಕೃಷ್ಟವಾದ ಸ್ಥಾನ ಬಂತು ಅಂತ ಇಲ್ಲಿ ಗೋದೆ ಹೇಳ್ತಾ ಇದ್ದಾರೆ. 2 ಕಡೆಯಲ್ಲೂ ಒಳ್ಳೆಯ ಪ್ರಕಾಶವನ್ನ, 2 ಕುಲಕ್ಕೂ ಪ್ರಕಾಶವನ್ನ ಕೊಟ್ಟಂತಹ ಕೃಷ್ಣ ಅವನು ಹುಟ್ಟಿದ್ದು ಸೆರೆವಾಸದಲ್ಲಿ. ಇದನ್ನ ರಾಮಾಯಣದಲ್ಲಿ ಇದನ್ನು ಹೇಳ್ತಾರೆ. ರಾಮಾಯಣ ಆದಮೇಲೆ ಭಗವಂತ ಯೋಚನೆ ಮಾಡಿದಂತೆ ರಾಮಾಯಣದಲ್ಲಿ ಪ್ರತಿಯೊಂದು ಘಟನೆಗಳು ಸೂರತ್ತ ಇದನ್ನು ತೋರಿಸಿದ್ದು ನಾನು. ಸೀತೆ ಸೆರೆವಾಸದಲ್ಲಿ ಇದ್ದು, ರಾವಣ ಇದರಲ್ಲಿ ಇದ್ದು, ಆದರೆ ಋಷಿಮುನಿಗಳನ್ನ ಕಾಪಾಡಿದ್ದು, ಭಕ್ತರನ್ನ ಕಾಪಾಡಿದ್ದು, ಶರಣಾಗತರನ್ನ ಕಾಪಾಡಿದ್ದು, ಎಲ್ಲವನ್ನು ಮಾಡಿದ್ದು ನಾನು. ಆದರೆ ಅದಕ್ಕೆ ಕಾರಣ ಸೀತೆ. ಅವರು ವನವಾಸಕ್ಕೆ ಹೋದ್ರು, ಅಲ್ಲಿ ಇದ್ದಿದ್ದ ಜಾಗದಲ್ಲೇ ಮಾಡ್ಕೋಬೋದಿತ್ತು ಚಿತ್ರದುರ್ಗ. ಆದರೆ ಯಾವಾಗ ರಾವಣ ಸೀತೆಯನ್ನು ಅಪಹರಣ ಮಾಡ್ಕೊಂಡು ಹೋದ್ನೋ, ತೆನ್ನಿಲಂಗೈ ಕೋಮಾನೆ ಅಂತ ಗೋದೆ ಹೇಳಕ್ಕೆ ಅಯೋಧ್ಯೆಯಿಂದ ಉತ್ತರದಿಂದ ದಕ್ಷಿಣದವರೆಗೂ ಬಂದು ಋಷಿಮುನಿಗಳನ್ನ, ಶರಣಾಗತರನ್ನ ಎಲ್ಲರನ್ನೂ ಅವನು ಕಾಪಾಡ್ದ. ಅದಕ್ಕೆ ಕಾರಣವಾಗಿದ್ದು ಸೀತೆ. ಆದರೆ ಸೀತೆಗೆ ಇಲ್ಲಿ ಬಹಳ ಪ್ರಾಮುಖ್ಯತೆ ಬಂತು ರಾಮಾಯಣದಲ್ಲಿ. ಏನಕ್ಕೆ ಸೀತೆನೇ ಪ್ರಧಾನ ಆಗಿದ್ದು ಅಂತ ಅಂದರೆ, ಅವಾಗ ಯೋಚಿಸ್ತಾರೆ, ಸೀತೆ ಸೆರೆನಲ್ಲಿದ್ದಲ್ವ, ಹಾಗಾಗಿ ರಾಮಾಯಣದಲ್ಲಿ ಉತ್ಕೃಷ್ಟವಾದ ಸ್ಥಾನ ಬಂದಿದ್ದು ಸೀತೆಗೆ. ಹಾಗಿದ್ರೆ ನನ್ನ ಶೂರತ್ವ ಆಗಲಿ, ಶರಣಾಗತ ಕಾಪಾಡಬೇಕಾದಾಗಿ ಎಲ್ಲವನ್ನೂ ನಾನು ತೋರಿಸಿದ್ದೇ ಆಗಿದ್ದು. ಸೆರೆಯಲ್ಲಿದ್ದರೂ ಇನ್ನು ಮಹತ್ವ ಬರಬಹುದು,
ಸೆರೆಮನೆಯಲ್ಲೇ ಹುಟ್ಟಿದಂತೆ. ಭಗವಂತನಿಗೂ ಯಾವ ರೀತಿ ಆಸೆ ಬರಬಹುದಿಲ್ಲ, ಭಕ್ತರನ್ನ ನೋಡಿ ಯಾವ ರೀತಿ ಅವನು ಆಸೆ ಪಡಬಹುದು, ಅದನ್ನ ಇಲ್ಲಿ ಸನ್ನಿವೇಶದಲ್ಲಿ ತೋರಿಸ್ತಾ ಇದ್ದಾರೆ. ನಂತರ ಕೌರವರ ಬಳಿಗೆ ರಾವಣನ ಬಳಿಗೆ ಹನುಮಂತನನ್ನ ದೂತನಾಗಿ ಕಳಿಸ್ತಾನೆ. ಅಲ್ಲಿ ಅವನಿಗೆ ದೂತನಾಗಿ ಸಿಕ್ಕಿದ್ದು ಮರ್ಯಾದೆ ಜಾಸ್ತಿ, ಅದೇ ಬೇರೆ. ಆದರೆ ತಾಯಿಯ ಕೃಪಾ ಕಟಾಕ್ಷ, ಲಕ್ಷ್ಮೀ ಕೃಪಾ ಕಟಾಕ್ಷ ಹನುಮಂತನಿಗೆ ಅವನು ದೂತನಾಗಿ ಅಲ್ಲಿ ಹೋಗಿದ್ದಕ್ಕೆ ಸಿಕ್ಕಿದ್ದು. ರಾಮದೂತನಾಗಿ ಅಲ್ಲಿ ಹೋದ, ರಾಮನ ಪರವಾಗಿ ಹೋದ. ಸೀತೆಗೆ ತಾನು ರಾಮನ ಪರವಾಗಿ ಬಂದಿದ್ದು ಅಂತ ಹೇಳ್ದ. ಬರೀ ಸೀತೆಗೆ ಮಾತ್ರ ತೋರಿಸೋದು ಬೇಡ, ನನ್ನಂತಹ ರಾಮನ ಕಿಂಚಿತ್ ಸೇವಕ ಅಂತ ಹೇಳ್ಕೊತಾನೆ ಹನುಮಂತ. ಸೇವಕನ ಶೂರತ್ವ ಹೆಂಗಿದೆ ಅಂತ ಹೇಳಿ ಒಂದು ಸ್ವಲ್ಪ ಎಲ್ಲರಿಗೂ ತೋರಿಸ್ಬಿಟ್ಟು ಹೋಗೋಣ ಅಂತ ಹೋಗ್ತಾನೆ. ಕಪಿ ಬಂದು ಮರವೆಲ್ಲ ಧ್ವಂಸ ಮಾಡ್ಕೊಂತ ಗೊತ್ತಾಗಿ ಎಲ್ಲ ಆಗಿ ಇವರೆಲ್ಲ ಬಂದು ರಾವಣನ ಮಗ ಬಂದು ಅವನ ಸೆರೆಯಲ್ಲಿ ಅವನು ಬ್ರಹ್ಮಾಸ್ತ್ರ ಬಿಡೋದ್ರಿಂದ ಸೆರೆಗೆ ಸಿಕ್ಕಾಕೊಳ್ಳೋದು ಅವನು ಹನುಮಂತ. ಅದನ್ನು ಬ್ರಹ್ಮಾಸ್ತ್ರಕ್ಕೆ ಅಂತ ಅವನು ಬಿಟ್ಟಂತ ಬ್ರಹ್ಮಾಸ್ತ್ರದಲ್ಲಿ ಸಿಕ್ಕಾಕೊಂಡಿದ್ದಲ್ಲ, ಬ್ರಹ್ಮನಿಗೆ ಮರ್ಯಾದೆ ಕೊಡೋದಕ್ಕೋಸ್ಕರ ಇದಕ್ಕೆ ಶರಣಾಗತನಾಗ್ತಾನೆ. ಮತ್ತೆ ಇನ್ನೊಂದು, ಇವರಲ್ಲಿ ನಾನು ಸೆರೆ ಆದರೆ ಈ ಅವನ ಲಂಕೆ ಇದೆಲ್ಲ ಹೇಗಿದೆ ಅನ್ನೋದನ್ನು ನೋಡಬಹುದು ಅಂತ ಹೇಳಿ ಅವನು ಸೆರೆಗೆ ಸಿಕ್ಕಾಕೊಳ್ತಾನೆ. ಇಲ್ಲಿ ಇಂದ್ರಜಿತ್ ಮಾತ್ರ ನಾನು ಸೆರೆ ಹಿಡ್ಕೊಟ್ಟೆ ಅವನ್ನ ಅಂತ ಹೇಳಿ ಹಿಡ್ಕೊಂಡು ಹೋಗಿ ಕಟ್ಟ ಹಾಕೊಂಡು ಅವನ್ನ ಇಡೀ ಊರಲ್ಲೆಲ್ಲ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗ್ತಾನೆ. ರಾವಣನ ಬಳಿ ನೆಲೆಸ್ತಾನೆ. ಅಲ್ಲೂ ತನ್ನ ಶೂರತ್ವ ಏನು ತೋರಿಸ್ತಾನೆ. ಏನು ತೋರಿಸ್ದ? ನಾನು ಮಹಾಶೂರ ಅನ್ನಕ್ಕೆ ತೋರಿಸ್ತಾ ಇಲ್ಲ, ರಾಮನ ಸೇವಕನಾಗಿ ನನಗೆ ಇಷ್ಟು ವೀರತ್ವ ಶೂರತ್ವ ಇರಬೇಕಾದ್ರೆ ರಾಮ ಹಿಂಗಿರ್ಬೇಕು ಅನ್ನೋದು ರಾವಣನಿಗೆ ಗೊತ್ತಾಗಲಿ ಅಂತ ಅಲ್ಲಿ ರಾಮದೂತರಿಗೆ ಅವಮಾನವನ್ನ ಮಾಡ್ತಾನೆ, ಆಸನವನ್ನ ಕೊಡೋದಿಲ್ಲ. ಹೇಗೆ ದುರ್ಯೋಧನ ಅಂದ್ಕೊಂಡಿದ್ದ ಕೃಷ್ಣ ದೂತನಾಗಿ ಬಂದಾಗ ಅವನಿಗೆ ಮರ್ಯಾದೆ ಕೊಡಬಾರ್ದು ಅಂತ, ಇಲ್ಲೂ ಅವನಿಗೆ ಮರ್ಯಾದೆಯನ್ನು ಕೊಡೋದಿಲ್ಲ, ಆಸನವನ್ನೇ ಕೊಡೋದಿಲ್ಲ. ಯಾರಾದರೂ ದೂತರಾಗಿ ಹೋದ್ರೆ ಅವರಿಗೆ ಮರ್ಯಾದೆಯನ್ನು ಕೊಡಬೇಕು, ಅದು ಕ್ಷತ್ರಿಯ ಧರ್ಮ. ಅವನಿಗೆ ಆಸನವನ್ನ ಕೊಡಲ್ಲ, ತಾನು ಮಾತ್ರ ಸಿಂಹಾಸನದಲ್ಲಿ ಇರ್ತಾನೆ. ಅವಾಗ ಅವನಿಗೆ ಅವಮಾನ ಮಾಡೋದಕ್ಕೆ ಗೊತ್ತಾಗುತ್ತೆ, ನೀನು ಆಸನ ಕೊಡದೇನೇನು, ನಾನು ರಾಮ ಭಕ್ತ ಅಂತ ಹೇಳಿ ತನ್ನ ಬಾಲವನ್ನು ಅವನಿಗೆ ಸಿಂಹಾಸನಕ್ಕೆ ಎತ್ತರವಾಗಿ ಆಸನವನ್ನ ಮಾಡಿಕೊಂಡು ಹನುಮಾನ್ ಅದ್ರ ಮೇಲೆ ಕೂತ್ಕೊಳ್ತಾರೆ. ನಂತರ ಕೋಪಗೊಂಡು ಅವನನ್ನು ವಧೆ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ಸೈನಿಕರಿಗೆ ಆಜ್ಞೆ ಮಾಡ್ತಾನೆ. ವಿಭೀಷಣ ಹೇಳ್ತಾನೆ, ದೂತರಿಗೆ ಆ ರೀತಿ ಎಲ್ಲ ಮಾಡಬಾರ್ದು. ಅದೊಂದೇ ಅವನು ಮಾತು ಕೇಳಿದ್ದು, ಸ್ವಲ್ಪ ಕಿಂಚಿತ್ ಮಾಡೋಣ ಅಂತ. ಮುಂಚೆನೇ ವಿಭೀಷಣನ ಮಾತು ಕೇಳಿದ್ರೆ ಯುದ್ಧನೇ ಆಗ್ತಿರ್ಲಿಲ್ಲ. ಸೀತೆಗೆಲ್ಲ ರಾಮನಿಗೆ ಒಬ್ಬರು ಶರಣಾಗತನಾಗು ಅಂತ ಹೇಳಿದ, ಆ ಮಾತನ್ನು ಅವನು ಕೇಳಲಿಲ್ಲ. ದೂತನನ್ನ ಸಂಹಾರ ಮಾಡಬಾರ್ದು ಅಂತ ಅಂದಾಗ ಆದರೆ ಏನೋ ಒಂದು ಮಾಡ್ಬೇಕಲ್ಲ, ಅವನಷ್ಟೆಲ್ಲ ಶೂರತ್ವ ಪರಾತ್ಮನೆಲ್ಲ ತೋರಿಸಿದ ಮೇಲೆ ತಾನು ರಾವಣ ತನಗೂ ಇನ್ನೇನು ತೋರಿಸ್ಬೇಕಲ್ಲ ಅನ್ನೋಕ್ಕೋಸ್ಕರ ಕಪಿಗಳಿಗೆ ಅದರ ಬಾಲ ಅಂದರೆ ತುಂಬಾ ಪ್ರೀತಿ, ಆ ಬಾಲಕ್ಕೆ ಬೆಂಕಿ ಹಚ್ಚಬೇಕು ಅಂತ ಹೇಳಿದ್ರು. ಇಲ್ಲಿ ಬೆಂಕಿ ಹಚ್ಚೋದಕ್ಕೆ ಆರಂಭ ಮಾಡಿದ್ರು. ಅದಕ್ಕೆ ಮುಂಚೆ ಬಟ್ಟೆಯನ್ನು ಸುತ್ತಲಿಗೆ ನಮ್ಮ ಬೆಂಕಿ ಹಚ್ಚೋದಕ್ಕೆ ಅನುಕೂಲ ಬೇಕಲ್ಲ, ಸುತ್ತುತ್ತಾ ಇರ್ತಾರೆ, ಅವನ ಬಾಲ ಬೆಳೀತಾನೆ ಇರುತ್ತಂತೆ, ಅದು ಮುಗಿಯೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ತಾನೇ ಕಮ್ಮಿ ಮಾಡ್ಕೋತಾನಂತೆ, ಪಾಪ ಅವ್ರ ಕಷ್ಟ ಕಮ್ಮಿ ಆಗಲಿ ಅಂತ ಮಾಡಿ ಅದಕ್ಕೆ ಬೆಂಕಿ ಹಚ್ಚಿದ ಮೇಲೆ ಅದನ್ನ ಎಲ್ಲಾ ಕಡೆ ಹೋಗಿ ಇಡೀ ಲಂಕೆಯನ್ನ ದಹನವನ್ನು ಮಾಡ್ತಾನೆ. ಇದನ್ನೇ ಕಪಿ ಬುದ್ಧಿ ಅಂತ ಹೇಳಿದ್ರು. ಮಾಡಾದ್ಮೇಲೆ ಅಂದ್ರೆ ಇಡೀ ಲಂಕೆಗಳ ಬೆಂಕಿ ಹಚ್ಚಿರ್ತಾನೆ, ಸೀತೆಗೆ ಏನಾಗುತ್ತೆ. ಆದರೆ ಅಲ್ಲಿ ಈ ಕಡೆ ನಿಂತಿರುತ್ತಾನೆ. ಈ ವೃತ್ತಾಂತವನ್ನ ಕೇಳಿ ಸೀತೆ ಅಗ್ನಿದೇವನಿಗೆ ಪ್ರಾರ್ಥನೆ ಮಾಡ್ಕೊಳ್ತಾಳೆ, ಅವನಿಗೆ ಏನು ಆಗ್ತಾ ಇರಲಿ ಅದಕ್ಕೆ ಹೇಳಿದ. ಅಗ್ನಿದೇವನ ಆಗ ಪ್ರಾರ್ಥನೆ ಮಾಡ್ತಾಳೆ ಹನುಮಂತನಿಗೆ ಏನು ಆಗಬಾರದು ಅಂತ. ಅದೇ ಅಗ್ನಿದೇವಿಗೆ ರಾವಣನ ಸುಟ್ಟು ಬಿಡು ಅಂತ ಹೇಳ್ಬೋದು, ಆಜ್ಞೆ ಮಾಡ್ಬೋದು. ಆದರೆ ಅವಳು ಕಾದಿದ್ದು ಶ್ರೀರಾಮನ ಕೀರ್ತಿ ಇಲ್ಲಿ ಬರಬೇಕು ಅನ್ನೋದಕ್ಕೋಸ್ಕರ ರಾಮನೇ ಬಂದು ರಾವಣನ ಸಂಹಾರ ಮಾಡಲಿ. ಆಗ ಹೇಳ್ತಾನೆ ಹನುಮಂತ, ನಾನು ಸೇವಕ, ರಾಮನ ಸೇವಕ, ನಾನು ಇದನ್ನು ಭುಜದ ಮೇಲೆ ಕೂತ್ಕೊಂಡು ಕರ್ಕೊಂಡು ಹೇಳ್ತಾನೆ. ರಾಮ ಬರಬೇಕು, ಅವನ ಸಂಹಾರ ಆಗಬೇಕು, ರಾಮನಿಗೆ ಕೀರ್ತಿ ಬರಬೇಕು ಇಲ್ಲಿ. ಆ ರೀತಿಯಾಗಿ ದೂತನ ಕಳಿಸ್ತಾನೆ. ಆದ್ರೂ ಭಗವಂತನಿಗೆ ಒಂದು ಆಸೆ ಬರುತ್ತೆ, ನಾನೇ ಹನುಮಂತನ ಕಳಿಸ್ಬಿಟ್ಟಲ್ಲ ಆಗ ದೂತನಾಗಿ, ನಾನು ದೂತನಾಗಿ ಹೋದ್ರೆ ಹೇಗಿರುತ್ತೆ ಅಂತ ಅನ್ನಕ್ಕೋಸ್ಕರ ಗೌರವರ ಆಸ್ಥಾನಕ್ಕೆ ತಾನು ದೂತನಾಗಿ ಹೋಗ್ತಾನೆ. ಹೇಗಿರುತ್ತೆ, ನಾನು ಕೊಡೋ ಕೆಲಸ ಹೆಂಗಿರುತ್ತೆ ನೋಡೋಣ ಅಂತ ಹೇಳಿ ತಾನೇ ಪರೀಕ್ಷೆಯನ್ನ ಮಾಡ್ತಾ ಇದ್ದ. ಇನ್ನೊಂದು ಕಡೆ ಎಲ್ಲರೂ ಗುರುಗಳು ಅಂತ ಹೇಳಿ ನನ್ನ ಬಳಿಗೆ ಬರೋದಕ್ಕೆ ಆಚಾರ್ಯರನ್ನ ಶರಣಾಗತಿಯನ್ನ ಮಾಡ್ತಾರೆ. ಆಚಾರ್ಯರ ಮೂಲಕ ನನ್ನ ಹತ್ರ ಬರ್ತಾ ಇದ್ದಾರೆ. ಆಗಿರ್ಬೇಕಾದ್ರೆ ನಾನೂ ಒಂದ್ಸರಿ ಎಲ್ಲಾನು ಆಚಾರ್ಯನಾಗ್ಬೇಕಲ್ಲ ಅಂತ ಆಸೆ ಆಗುತ್ತಂತೆ. ಅಂದ್ರೆ ಗುರುಗಳು ಆಚಾರ್ಯರಿಗೆ ಹೇಗೆ ಶಿಷ್ಯರಿಗೆ ಉಪನ್ಯಾಸವನ್ನ ಮಾಡ್ತಾರೋ, ಹೇಗೆ ಉಪದೇಶಗಳನ್ನ ಮಾಡ್ತಾರೋ ಅದನ್ನು ತಾನು ಮಾಡಬೇಕು ಅಂತ ಭಗವಂತನಿಗೆ ಆಸೆ ಆಯ್ತಾನೆ.
ಕೃಷ್ಣನಲ್ಲೆಲ್ಲ ನೋಡಿ ಯುದ್ಧರಂಗವನ್ನ ಒಂಥರ ಆಗುತ್ತೆ, ಹೋಗಿ ಸ್ವಲ್ಪ ಯುದ್ಧ ಭೂಮಿ ಮಧ್ಯದಲ್ಲಿ ರಥವನ್ನ ನಿಲ್ಲಿಸು ಅಂತ. ಅವನು ಆ ರಥನ ದುರ್ಯೋಧನ, ದುಶ್ಯಾಸನ, ಕರ್ಣ ಇರೋ ಜಾಗದಲ್ಲಿ ಕರ್ಕೊಂಡೋಗಿ ನಿಲ್ಲಿಸಿದ್ರೆ ಇವನ ರಕ್ತ ಕುದಿದು ಕ್ಷಣ ಮಾತ್ರದಲ್ಲಿ ಯುದ್ಧವನ್ನ ಪ್ರಾರಂಭ ಮಾಡ್ಬಿಡ್ತಾ ಇದ್ದ ಅವನು. ಆದ್ರೆ ಕೃಷ್ಣನಿಗೆ ಉಪದೇಶ ಮಾಡೋದ್ರ ಅವಕಾಶ ಸಿಗ್ತಿರ್ಲಿಲ್ಲ. ಅವನೇನ್ ಮಾಡ್ದ, ಅದಕ್ಕೇನೆ ಭೀಷ್ಮ ದ್ರೋಣಾದಿಗಳೆಲ್ಲ ಅವರ ತಾತ ಮುತ್ತಾತನು ಅವರೆಲ್ಲ ತಂದೆ ಸಮಾನರಾದವರು ಎಲ್ಲರೂ ಇರುವಂತ ಜಾಗದಲ್ಲಿ ಕರ್ಕೊಂಡೋಗಿ ರಥವನ್ನ ನಿಲ್ಲಿಸ್ಬಿಟ್ಟು ನಿಲ್ಲಿಸಿದ್ದೀನಿ, ಏನ್ ಹೇಳಪ್ಪ ಅಂತಂದಂತೆ. ಅವಾಗ ದೊಡ್ಡವ್ರನ್ನೆಲ್ಲ ನೋಡ್ದ, ನನಗೆ ಆಚಾರ್ಯರಿದ್ದಾರೆ, ನನ್ನ ತಾತ ಇದ್ದಾರೆ, ತಂದೆ ಸಮಾನರೆಲ್ಲ ಇದ್ದಾರೆ, ಅವರೊಂದಿಗೆ ಯುದ್ಧ ಮಾಡಿದ್ರೆ ನನ್ನ ಕುಲನಾಶಕ್ಕೆ ನಾನೇ ಕಾರಣ ಆಗ್ತೀನಲ್ಲ ಅಂತ ಹೇಳಿ ವ್ಯಥೆ ಪಡ್ತಾನೆ. ನನಗೆ ಸಾಧ್ಯನೇ ಇಲ್ಲ ಯುದ್ಧ ಮಾಡೋದಕ್ಕೆ ಅಂತ. ಇದೇ ಅವಕಾಶ ಕಾಯ್ತಿದ್ದ ಕೃಷ್ಣ ಅವಾಗ ಉಪದೇಶವನ್ನ ಪ್ರಾರಂಭ ಮಾಡ್ತಾನಂತೆ. ನೀ ಗೀತಾಚಾರ್ಯನಾಗಿ ಇರ್ತಾನೆ. ಇನ್ನೊಂದು ಇಷ್ಟೆಲ್ಲ ಆಯ್ತಲ್ಲ, ಇನ್ನು ಶಿಷ್ಯನಾಗಿ ಅವನು ನೋಡಬೇಕು. ಅವತ್ತೊಂದು ದಿನ ಅಡುಗ ನಂಬಿ ತಿರುಕುರುಗುಡಿ ಕಥೆಯನ್ನ ಹೇಳಿದ್ದೆ. ಎಲ್ಲನಾಯ್ತು, ದೂತನಾಗಿ ಹೋಗಾಯ್ತು, ತಾನು ಆಚಾರ್ಯನಾಗಿ ಇದ್ದಾಯ್ತು. ಸೀತೆ ಹುಟ್ಟಿ ಹೇಗೆ ಹೆಸರು ತಗೊಂಡ ನಾನು ತಗೊಂಡ್ರೆ ಅದೇ ರೀತಿಯಾಗಿ ಸೆರೆಮನೆಯಲ್ಲಿ ಹುಟ್ಟು ಒಂದು ಹೆಸರನ್ನು ಕೂಡ ತಗೊಂಡಿದ್ದಾಯ್ತು. ಶಿಷ್ಯನಾಗಿ ಎಲ್ಲಿ ಅಂತಂದ್ರೆ, ನಾನು ಅವತ್ತು ಕಥೆಯನ್ನು ಹೇಳಿದ್ದೆ. ರಾಮಾನುಜಾಚಾರ್ಯರು ಎಲ್ಲ ಕಡೆ ಹೋಗಿ ದೇವಸ್ಥಾನಗಳಲ್ಲಿ ಯಾವ ಆಗಮದಲ್ಲಿ ಯಾವ ಪ್ರಕಾರ ಭಗವಂತನಿಗೆ ಪೂಜೆಯನ್ನ ಮಾಡಬೇಕು ಅಂತ ಹೇಳಿ ಆ ಪ್ರಕಾರದಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಮಾಡಿ ಬರ್ತಾ ಇರ್ತಾರೆ. ಹಾಗೆ ಮಾಡ್ತಾ ಇರ್ಬೇಕಾದ್ರೆ ಅವರು ಕೇರಳಕ್ಕೂ ಹೋಗ್ತಾರೆ. ಕೇರಳದಲ್ಲಿ ವಾಮಾಚಾರ ಜಾಸ್ತಿ. ಅವ್ರು ನೋಡ್ತಾರಂತೆ, ಓ ಈ ಸಂತ ಬಂದಿಲ್ಲಿದ್ರೆ ನಮ್ಮ ವಾಮಾಚಾರಗಳೆಲ್ಲ ಹೋಗ್ಬಿಡುತ್ತೆ ಅಂತ ಹೇಳಿ ಗರುಡನನ್ನ ಕರೆದು ಒಂದೇ ರಾತ್ರಿಯಲ್ಲಿ ಅವ್ರನ್ನ ಬೇರೆಡೆಗೆ ಅವ್ರನ್ನ ಕರ್ಕೊಂಡು ಹೋಗಿ ಬಿಟ್ಬಿಡು ಅಂತ ಹೇಳ್ತಾರೆ. ರಾಮಾನುಜರು ಅವರು ಮತ್ತೆ ಅವರ ಶಿಷ್ಯ ಅಡುಗ ಅಂತ ಅವರ ಜೊತೆ ಎಲ್ಲ ಕಡೆ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಗರುಡ ಏನ್ ಮಾಡ್ತಾ, ಪಾಪ ಆಚಾರ್ಯರು ಒಬ್ಬೊಬ್ಬರೇ ಎತ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ತಿರುಕುರುಗುಡಿ, ತಮಿಳ್ನಾಡು ಕೇರಳಕ್ಕೆ ಹತ್ತಿರವಾಗಿರೋದು, ಕನ್ಯಾಕುಮಾರಿಗೆ ಹತ್ತಿರವಾಗಿರೋ ಜಾಗ, ಅಲ್ಲಿ ಕರ್ಕೊಂಡು ತಮಿಳ್ನಾಡಿಗೆ ಅನ್ನ ಬಿಟ್ಟು ಇಲ್ಲೊಂದು ದೇವಸ್ಥಾನ ಇದೆ, ನೀನು ನೋಡ್ಕೊಬ್ಬ ಸಾಕು, ನಮ್ಮ ಕೇರಳದಲ್ಲಿ ಸವಾಸಕ್ಕೆ ಬರಬೇಡ, ನಮ್ಮ ವಾಮಾಚಾರ್ಯಗಳೇ ನಮಗೆ ಮುಖ್ಯ ಅಂತೇಳಿ ಗರುಡ ಕರ್ಕೊಂಡ್ಬಂದು ಇಲ್ಲಿ ಕೇರಳದಿಂದ ತಪ್ಪಿಸ್ಬಿಟ್ಟು ಬಂದು ರಾಮಾನುಜಾಚಾರ್ಯರನ್ನ ಇಲ್ಲಿ ಬಿಟ್ಟು. ಮಾರನೇ ದಿನ ಬೆಳಿಗ್ಗೆ ರಾಮಾನುಜಾಚಾರ್ಯರು ಎದ್ಬಿಟ್ಟು ಕಣ್ಬಿಟ್ಬಿಟ್ಟು ಅಡುಗ ಅಂತ ಕರೀತಾರೆ. ಗರುಡ ಆತರದಲ್ಲಿ ರಾಮಾನುಜಾಚಾರ್ಯ ಕರ್ಕೊಂಡ್ಬಿಟ್ಟು ಒಳಗಿನ ಕರ್ಕೊಂಡು ಬಿಟ್ಟಿದ್ರು. ಇಲ್ಲಿ ಅಡುಗ ನಂಬಿ ಅಂತ ಕರೀತಾರೆ, ತಿರುಕುರುಗುಡಿ ಅಂತ ಊರು, ತಿರುಕುರುಗುಡಿ ನಂಬಿ ಅಂತ ಕರೀತಾರೆ. ಅಲ್ಲಿ ಭಗವಂತನ ಗೊತ್ತಾಗುತ್ತೆ ಇಲ್ಲಿ ಅಡುಗ ಇಲ್ಲಿ ಬಂದಿಲ್ಲ. ತಕ್ಷಣ ತಾನೇ ರಾಮಾನುಜ ಶಿಷ್ಯರಾಗಿ ಅಡುಗನಾಗಿ ಅಲ್ಲಿಗೆ ಹೋಗ್ತಾರೆ. ಸರಿ, ಅವ್ರು ಎದ್ದೇಳ್ತಾರೆ, ಎಲ್ಲ ತನ್ನ ಆನೆಗೆಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಹೋಗಿ ಅಲ್ಲಿ ಒಂದು ಕೊಳದ ಬಳಿ ಹೋಗಿ ಅಲ್ಲೆಲ್ಲ ನಾಮ ಎಲ್ಲ ಇಟ್ಕೋಬೇಕು ಮಾಡೋದು, ಅದನ್ನೆಲ್ಲ ಮಾಡ್ತಾ ಇರ್ತಾರೆ. ಅವರಿಗೊಂದು ಅಭ್ಯಾಸ ಇರುತ್ತೆ, ಪ್ರತಿದಿನ ಅವರು ನಾಮವನ್ನು ಇಟ್ಕೊಂಡ ಮೇಲೆ ತಿರುಮಣ್ಣ ಆದ ಮೇಲೆ ತನ್ನ ಶಿಷ್ಯನಿಗೆ ಅವ್ರು ಇಡ್ತಾ ಇರ್ತಾರೆ. ಅದು ತುಂಬಾ ವಿಶೇಷವಾಗಿದೆ. ಯಾರು ನಮಗೆ ಸಮಾಶನವನ್ನ ಮಾಡ್ತಾರೆ, ಯಾರು ನಮಗೆ ಆಚಾರ್ಯರಾಗಿರ್ತಾರೆ, ಅವರು ಅಂದ್ರೆ ನಿನ್ನೆ ಹೆಂಗೆ ಭಗವಂತವನು ಹುಟ್ಟಿದಂತ ವಸ್ತ್ರವನ್ನ ನಾವು ಉಡಬೇಕು ಅಂತ ಹೇಳ್ತೀವಲ್ಲ, ಅದೇ ರೀತಿಯಲ್ಲಿ ನಮ್ಮ ಆಚಾರ್ಯರು ಅವರ ತಿರುಮಣಿ ಇಟ್ಕೊಂಡ್ಮೇಲೆ ಅದು ಕೊಟ್ಟಿದ್ದಂತ ಅದನ್ನ ನಾವು ಇಟ್ಕೋಬೇಕು ಅಂತ ಹೇಳ್ತಾರೆ. ಆಚಾರ್ಯರ ಪ್ರಸಾದವಾಗಿ ರಾಮಾನುಜಾಚಾರ್ಯರು ಅವನಿಗೆ ನಾಮವನ್ನ ಇಡ್ತಾ ಇರ್ತಾರೆ ಪ್ರತಿದಿನ. ಸರಿ, ಕರೀತಾರೆ, ಒಡಗ ಅಂತ ಕರೀತಾರೆ. ಒಡಗ ಬಂದ, ಅವನ ಮನೆಗೆ ನಾಮವನ್ನ ಇಟ್ಟು ಆಯ್ತಾ. ಆಮೇಲೆ ಭಗವಂತನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ ರಾಮಾನುಜರು ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದಾಗ ಅವರಿಗೆ ಗೊತ್ತಾಗುತ್ತೆ, ಭಗವಂತನ ತಿರುಮುಖ ಮಂಡಲವನ್ನು ನೋಡಿದಾಗ ಇದು ನಾನಿಟ್ಟಿರೋ ನಾಮ ಥರ ಇದೆಯಲ್ಲ. ಅವಾಗ ಗೊತ್ತಾಗುತ್ತೆ ನನ್ನ ಹತ್ರ ಬಂದಿದ್ದು ಭಗವಂತ. ಇಲ್ಲಿ ಬಂದು ನಾಮ ಇಸ್ಕೊಂಡ. ನನಗೆ ಪಾಪ ಶಿಷ್ಯನಾಗಿ ಆಚಾರ್ಯನ ಸಮಾಶನ ಮಾಡಿಸ್ಕೊಳ್ಳಬೇಕು ಅನ್ನೋ ಆಸೆ. ತಿರುಪತಿನಲ್ಲಿ ರಾಮಾನುಜರದ ಶಂಕುಚಕ್ರ ಧಾರಣೆಯನ್ನ ಮಾಡಿಸ್ಕೊಂಡು, ಅದಕ್ಕೂ ಒಂದು ಕಥೆ ಇದೆ. ಹಿಂದೆ ತಿರುಪತಿಯ ಭಗವಂತ ಯಾರು ಕಾರ್ತಿಕೇಯನ ಅಂದ್ರೆ ಶೈವರ ವೈಷ್ಣವ ದೇವರ ಅಂತ ಹೇಳಿ ಒಂದು ರೀತಿಯಾದಂತಹ ಕಲಹಗಳು ಬಂದಾಗ ಎಲ್ಲರೂ ಒಂದು ನಿಶ್ಚಯನ ಮಾಡ್ತಾರೆ. ಶಿವನಿಗೆ ಬೇಕಾದಂತಹ ಆಯುಧಗಳು ಎಲ್ಲವನ್ನ ನೀಡೋದು, ಶ್ರೀ ವೈಷ್ಣವ ದೇವರಿಗೆ ಬೇಕಾಗಿರುವಂತಹ ಶಂಕು ಚಕ್ರಗಳೆಲ್ಲನೂ ಅಲ್ಲಿ ಆಯುಧಗಳನ್ನು ಇಡೋದು. ಯಾರು ಬೆಳಿಗ್ಗೆ ಎದ್ದ ತಕ್ಷಣ ಭಗವಂತ ಯಾವುದನ್ನ ಧರಿಸ್ಕೊಂಡಿರ್ತಾನೋ ಅವರು ಅಂತ ನಿರ್ಣಯ ಮಾಡೋದು ಅಂತ ಹೇಳಿ ರಾಮಾನುಜರು ಆದಿಶೇಷ ಅವತಾರ ರಾತ್ರಿ ಆದಿಶೇಷ ರೂಪದಲ್ಲಿ ಹೋಗಿ ಭಗವಂತನಿಗೆ ಶಂಕುಚಕ್ರ ಧಾರಣೆಯನ್ನ ಮಾಡಿ ಬರ್ತಾರೆ. ಅಲ್ಲೂ ಕೂಡ ರಾಮಾನುಜರಿಗೆ ಎತ್ತರದ ಪೀಠ, ದೇವರಲ್ಲಿ ಅವರ ಜೊತೆ ಎತ್ತರವಾದ ಪೀಠ ಇದೆ. ಮತ್ತೆ ಉಪದೇಶ ಮುದ್ರಣೆಯಿದ್ದಾರೆ ರಾಮಾನುಜರು. ಬೇರೆ ಕಡೆ ಎಲ್ಲರೂ ಭಗವಂತನಿಗೆ ಕೈ ಮುಗಿದು ಅಂಜಲಿ ಮುದ್ರ
ಚೆನ್ನಾಗಿ ಹೋಗಿ ಪಂಚ ಸಂಸ್ಕಾರವನ್ನು ಸಮಾಚರಣವನ್ನು ಭಗವಂತ ರಾಮಾನುಜರಲ್ಲಿ ಮಾಡಿಸಿಕೊಂಡಿದ್ದು. ಆ ರೀತಿಯಾಗಿ ತನ್ನ ಆಸೆಗಳನ್ನು ನಾನೇ ಬಂದು ನೆರವೇರಿಸಿಕೊಂಡ ಭಗವಂತ ರಾಮಾನುಜರ ಕೈಯಿಂದ. ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ, ಸೀತಾಯ ಚರಿತಂ ಮಹತ್ ಅಂತ ರಾಮಾಯಣವನ್ನು ಹೇಳಿದ್ರು. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದು ರಾಮಾಯಣ ನನ್ನ ಕತೆ, ನಾನು ಓಡಾಡಿದ್ದು ಎಲ್ಲ ಕಡೆ. ಸೀತಾಯ ಚರಿತ ಮಹತ್ ಅಂತ ಹೇಳಿದ್ರಲ್ಲ ಅಂತೇಳಿ ಆ ಮಹತ್ವವನ್ನ ತಿಳಿದುಕೊಳ್ಳೋದಕ್ಕೋಸ್ಕರ ಕೃಷ್ಣ ಸೆರೆಮನೆಯಲ್ಲಿ ಬಂದು ಹುಟ್ಟಿದ. ಹೊರತಿ ಮಹಾನಾಯಕರಿಂದ ಹುಟ್ಟಿದ್ದು ದೇವಕಿಗೆ. ವೇದ ಉಪನಿಷತ್ತುಗಳು ಕೂಡ ಅದು ಹೊಗಳತ್ತೆ, ಬ್ರಹ್ಮಣ್ಯೋ ದೇವಕಿ ಪುತ್ರೋ. ಬೆಳೆಸಿದ್ದು ಯಶೋದೆ ಆದವನು ವೇದ ಹೇಳತ್ತು ಬ್ರಹ್ಮಣ್ಯೋ ದೇವಕಿ ಪುತ್ರೋ, ಅವನು ದೇವಕಿಯ ಪುತ್ರ ಅಂತ ಹೇಳುತ್ತೆ. ಆ ರೀತಿಯಾಗಿ ಒಂದು ರಾತ್ರಿಯಲ್ಲಿ ದೇವಕಿಯ ಪುತ್ರನಾಗಿ ಹುಟ್ಟಿ ರಾತ್ರಿಯಲ್ಲಿ ರಹಸ್ಯವಾಗಿ ತೇಜೋಮಯನಾದಂಥ ಭಗವಂತನು ಹೊರತಿ ಮಹಾನಾಯಕರಿಂದ ಯಶೋದೆಯ ಮಗನಾಗಿ ಗೋಪಾಲಕರು ಸಾಧಾರಣವಾದ ಗೋಪಾಲಕರ ಕುಲದಲ್ಲಿ ಗೋಪಿಕಾ ಸ್ತ್ರೀಯರ ನಡುವೆ ಅವನ ಈ ಮಹತ್ತನ್ನು ತೋರಿಸಿ ಸಾಧಾರಣವರಿಗೂ ನಾನು ಸುಲಭ ಪ್ರಾಪ್ಯ ಅನ್ನೋದನ್ನ ಕೃಷ್ಣನಲ್ಲಿ ತೋರಿಸ್ಕೊಟ್ಟಿದ್ದಾನೆ. ಶ್ರೀಧರ್ಕಡಲ್ ಪೆರಿಯಾಳ್ವಾರ್ ಅವರ ತಿರುವಳಿನಲ್ಲಿ ಹೇಳ್ತಾರೆ, ಶ್ರೀಧರ್ಕಡಲಲ್ಲಿ ಅಮುದನ್ನ ದೇವಕಿ ಅದರಲ್ಲಿ ಯಶೋದೆ ಭಾವದಿಂದ ಹೇಳ್ತಾರೆ ನಾಯಿಕಾ ಭಾವದಲ್ಲಿ ಕೃಷ್ಣ ಹುಟ್ಟಿದ್ದಾನೆ. ಅಲ್ಲಿ ಗೋದೆಯ ತಂದೆ ಪೆರಿಯಾಳ್ವಾರ್ ಅವರು ನಾನು ಯಶೋದೆ, ಕೃಷ್ಣ ಈಗ ಹುಟ್ಟಿದ್ದಾನೆ ಅಂತ ಹೇಳಿ ಅವನ ಸಂಭ್ರಮವನ್ನು ಆಚರಿಸ್ತಾರೆ. ಅರಮನೆಯಲ್ಲಿ ಕೃಷ್ಣನಿಗೆ ನಾಮಕರಣ ಶಾಸ್ತ್ರ ನಡೀತಾ ಇದೆ. ಅದೆಲ್ಲ ಅವರ 10 ಪಾಶುರಗಳಲ್ಲಿ ವೈಭೋಗವಾಗಿ ಹೇಳಿದ್ದಾರೆ, 1000 ಪಾಶುರಗಳು. ನಾನು ಹಾಲನ್ನು ಊಟೋದಕ್ಕೋಸ್ಕರ ಕರೀತಾರೆ, ಹಾಲು ಕುಡಿಬ, ನೀನು ಈ ರೀತಿಯಾಗಿ ಎಲ್ಲೆಲ್ಲೋ ನನ್ನಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದ್ರೆ, ನಿನ್ನನ್ನ ಈ ರೀತಿ ತಪ್ಪಿಸ್ಕೊಂಡು ಹೋಗ್ತಿರೋದು ನೋಡಿ ನಿನಗೇ ಗೊತ್ತಿದ್ದೆ ಮೋಸದಿಂದ ಕಂಸ ಬಂದು ಎಲ್ಲರೂ ಎತ್ಕೊಂಡು ಹೋಗ್ಬಿಟ್ರೆ ನಾನೇನಪ್ಪ ಮಾಡಿ, ನನ್ನ ಗತಿ ಏನು, ಆ ಹಾಲು ಕುಡಿ ಅಂತ ಕರೀತಾರೆ. ಅಭಿಷೇಕ ಸ್ನಾನವನ್ನ ಮಾಡಿಸೋದಿಕ್ಕೆ ಕೈಯಲ್ಲಿ ಬಟ್ಟಲು ಇಟ್ಕೊಂಡು ಕರೀತಾರೆ, ಎಣ್ಣೆ ಬಟ್ಟಲೆಲ್ಲ ಇಟ್ಕೊಂಡು ನಾನು ನಿನ್ನನ್ನು ಕರೀತಾ ಇದ್ದೀನಿ, ಎಣ್ಣೆನೇ ಇಡ್ತೀನಿ ನಿನಗೆ ಬಾ ಅಂತ ಕರೀತಾರೆ. ಅದು ಯಾವ ರೀತಿ ಜ್ಞಾಪಕ ಬರುತ್ತೆ ಅಂದರೆ, ಒಮ್ಮೆ ಉಡುಪಿನಲ್ಲಿ ನಾನು ನೋಡಿದ್ದೆ ಅಭಿಷೇಕಕ್ಕೆ ಮುಂಚೆ. ಇದರಲ್ಲಿ ನೋಡ್ತಾ ಇದ್ದಾಗ ಅಲ್ಲಿ ಉಡುಪಿಯ ಶ್ರೀಗಳೇನು ಮಾಡ್ತಿದ್ರು, ಕೃಷ್ಣನ ಗಲ್ಲವನ್ನ ಹಿಂಗೆ ಹಿಡ್ಕೊಂಡು ಹಿಂಗೆ ಬಗ್ಗಿ ನೋಡ್ತಾ ಇದ್ರು. ಉಡುಪಿ ಕೃಷ್ಣ ಇದ್ರೆಲ್ಲ ಹಿಡ್ಕೊಂಡು ಪೂರ್ತಿ ಬಗ್ಗಿದ್ರು, ಅವನ ಗಲ್ಲವನ್ನ ಹಿಡ್ಕೊಂಡಿದ್ರು ಈ ಥರ. ಏನು ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಗಲಿಲ್ಲ. ಮೋಸ್ಟ್ಲಿ ಏನೋ ಹೂವೋ ಇದೋ ಏನೋ ಅಲ್ಲಿ ಇದೆಯೇನೋ ಅದನ್ನೇನೋ ತೆಗಿತಿದ್ದಾರೋ ಏನೋ ಅಂತ ನಾನು ಅಂದ್ಕೊಂಡೆ, ಯಾಕೆಂದರೆ ಸಾಧಾರಣವಾದ ಒಂದು ನಮ್ಮ ಜ್ಞಾನ ಅಷ್ಟೇ. ನಂತರ ಅಲ್ಲೇ ಪಕ್ಕದಲ್ಲಿ ಇದ್ದವ್ರನ್ನ ಕೇಳಿದೆ, ಏನು ಆ ಥರ ನೋಡ್ತಾ ಇದ್ರಲ್ಲ ಅಂತಂದರೆ, ಪ್ರತಿ ದಿನ ಕೃಷ್ಣನ್ನ ಅಭಿಷೇಕಕ್ಕೆ ಕರೀಬೇಕಾದ್ರೆ ಮುಂಚೆ ಒಂದು ಮಗುನ ಹೆಂಗೆ ಲಾಲಿಸಿ ಪಾಲಿಸಿ, ಈಗ ನೀರು ಹಾಕಿಸ್ಕೊಳ್ಳೋಕ್ಕೆ ಮಗು ಒಪ್ಪಲ್ಲ, ಕೃಷ್ಣ ಕೂಡ ಒಬ್ಬರ ಹಠ ಮಾಡ್ತಾನೆ. ಹಾಗಾಗಿ ಅವನನ್ನು ಮುದ್ದಿಸಿ ಮುದ್ದು ಮಾಡಿ ಬಂದು ಸ್ನಾನಕ್ಕೆ ಬಾಪ ಅಂತ ಕರೆದು ಅವನಿಗೆ ಆಮೇಲೆ ಅಭಿಷೇಕವನ್ನು ಪ್ರಾರಂಭ ಮಾಡ್ತಾರಂತೆ. ಆ ರೀತಿ ಕರಿಯಾಗಿ ಮುದ್ದಿನಿಂದ ಅವನ ಕೆನ್ನೆಯನ್ನು ಇಟ್ಕೊಂಡು ಹೋಗ್ತಿದ್ರು, ಇವತ್ತಿಗೂ ಮಾಡೋದು ಕ್ರಿಯೆ. ಪುರಿ ಜಗನ್ನಾಥಲ್ಲೂ ಹಾಗೇನೆ, ಅವನ ತುಂಬ ಮುದ್ದಾಗಿ ನೋಡ್ಕೊಳ್ತಾರೆ. ರಥದಲ್ಲಿ ಅವನನ್ನ ಕರ್ಕೊಂಡು ಹೋಗ್ಬೇಕಾದ್ರೆ, ರಥಯಾತ್ರೆ ನಡಿಬೇಕಾದ್ರೆ ಅವ್ರ ಚಿಕ್ಕಮ್ಮನ ಮನೆಗೆ ಅವರಿಬ್ರು ಸುಭದ್ರೆ ಹೋಗಬೇಕು ಅಂತ ಆಸೆ ಪಡ್ತಾಳೆ ಅಂತ ಅಣ್ಣ ತಮ್ಮನಿದ್ರು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಏನೋ ಒಂದು ಮಾಹಿತಿಗೆ ಅದನ್ನು ರಥಯಾತ್ರೆಯಾಗಿ ಅಲ್ಲಿ ಮಾಡೋದು 1 ವಾರ ನಡೆಯುತ್ತೆ. ಅಲ್ಲಿ ಇನ್ನೂ ವಿಶೇಷ ಏನಂದರೆ, ಇಲ್ಲಿ ಗರ್ಭಗುಡಿಯಲ್ಲಿರೋ ದೇವರು ಗರ್ಭಗುಡಿ, ಹೊರಗಡೆ ಎಲ್ಲಾರೋ ಬೇಕಾದ್ರೆ ಹುಚ್ಚೂರು ಹೋಗ್ತಾರೆ. ಅಲ್ಲಿ ಕೃಷ್ಣನೇ ಅವನೇ, ಒಳಗೂ ಅವನೇ, ಹೊರಗೆ ಬಂದಾಗ ಅವನೇ. ಎಷ್ಟು ಜನಗಳಿಗೆ ಮುಟ್ಟರೆ ಕೈಗೆ ಸಿಗ್ತಾರೆ, ಯಾರು ಬೇಕಾದ್ರೂ ಮುಟ್ಟುವುದಂದ್ರೆ ರಥ ತೇರು ಹತ್ತೋರಾಗಬೇಕಂತ ಆ ಸಾಮರ್ಥ್ಯ ಇರೋದು, ದೊಡ್ಡ ತೇರು. ಯಾರು ಹೇಳ್ತಾರೆ ಇಲ್ಲ ಮುಟ್ಟಬೇಕು ಅಂದರೆ ನಿಮ್ಗೆ ಆಗಿದ್ರೆ ಹೋಗಿ ಹತ್ಬಿಟ್ಟು ದೇವರು ಮುಟ್ಟಿ ಇರ್ತಾರೆ. ನಿಜಲ್ಲ ಭಾಗ್ಯಗಳೆಲ್ಲ ಪಡಿಬೇಕು ಅಂದರೆ ಆ ಸಾಮರ್ಥ್ಯನ ಭಗವಂತನೇ ಕೊಡಬೇಕು. ಅಲ್ಲಿ ಹೆಂಗೆ ಅಂದರೆ ತುಂಬ ಮುದ್ದಿನಿಂದ ಕರ್ಕೊಂಡು ಹೋಗ್ತಾರೆ, ಎಲ್ಲ ಉಪಚಾರಗಳೆಲ್ಲ ಮಾಡ್ತಾ ಇರ್ತಾರೆ. ಮಧ್ಯದಲ್ಲಿ ಹಠ ಮಾಡ್ತಾನಂತೆ, ಮುಂದಕ್ಕೆ ಹೋಗಲ್ಲಂತೆ, ನಡೆಯುತ್ತಂತೆ, ಇವತ್ತಿಗೂ ನಡೆಯುತ್ತಂತೆ. ಮುಂದಕ್ಕೆ ಹೋಗಲ್ಲ ತೇರು, ಚಾಟಿ ತೊಗೊಂಡು ಹೊಡಿತಾರೆ, ಕೋಲ್ ತೊಗೊಂಡು ಹೊಡಿತಾರಂತ. ಮಗು ಅಂದರೆ ಇವತ್ತಿಗೂ ನಾನು ಎಷ್ಟು ಸುಲಭ ನಿಮಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ ಭಗವಂತ. ಅರ್ಚಾಮೂರ್ತಿಯಾಗಿನೂ ತೋರಿಸ್ತಾ ಇದ್ದೇನೆ. ಬರೀ ಗೋಪಿಕಾ ಸೀರಿಗೆ ಸುಲಭವಾಗಿ ಸಿಕ್ಕಿದ್ದಲ್ಲ, ಅರ್ಚಾಮೂರ್ತಿಯಾಗೂ ನಮಗೂ ತೋರಿಸ್ತಾ ಇದ್ದೇನೆ. ಆದರೆ ಆ ಅನುಭವವನ್ನು ನಾವು ಪಡ್ಕೋಬೇಕು ನಮ್ಮಲ್ಲಿ. ನಂತರ ಪಾಪ ಅವನಿಗೆ ಜ್ವರ ಬರುತ್ತೆ. ಆಗ ಅಲ್ಲೇ
ಕಷಾಯ ಇದನ್ನೆಲ್ಲ ಮಾಡಿ ಅವನಿಗೆ ಕೊಟ್ಟು ಜ್ವರ ಬರುತ್ತೆ ಅಂದ್ರೆ ನಿಜವಾಗಲೂ ಅವನ ತಿರುಮೇಲಿ ಬಿಸಿಯಾಗುತ್ತಂತೆ. ವೈದ್ಯರು ಬಂದು ನೋಡ್ತಾರಂತೆ. ಯಾರೋ ಒಂದು ಯಾವುದೋ ಫೋಟೋಗಳು ಹಾಕಿದ್ರು, ಎಷ್ಟು ಜನ ಗೊತ್ತಿಲ್ಲ, ಸ್ಟೆಥೋಸ್ಕೋಪ್ ಇಟ್ಟಿದ್ದು ಅದು ಗೊತ್ತಿಲ್ಲ. ಆದರೆ ವೈದ್ಯರು ಬಂದು ಅವನನ್ನು ನೋಡ್ತಾರೆ. ಆದರೆ ಅವನಿಂದ ಪುಣ್ಯಶಾಲಿ, ಅವನನ್ನು ಬಂದು ನೋಡಿ ಅವನಿಗೆ ಕಷಾಯಗಳೆಲ್ಲ ಕೊಡ್ತಾರೆ. ನಂತರ ಆ ತಾಪ ಆ ತಿರುಮೇಲಿನಲ್ಲಿ ಇಳಿಯುತ್ತಂತೆ. ಇದೆಲ್ಲ ಈಗ ಇವತ್ತಿಗೂ ನಡೆಯುವಂಥದ್ದು. ಇವತ್ತಿಗೂ ಕೃಷ್ಣ ತೋರಿಸ್ತಿದ್ದಾನೆ. ರಾಮಂದ್ರ ಅವತ್ತು ಮಾತ್ರ ತೋರಿಸ್ತಾ ಇದ್ದಾನೆ, ಇವತ್ತಿಗೂ ನಮಗೆ ತೋರಿಸ್ತಾ ಇದ್ದಾನೆ. ಆದರೆ ಅಚ್ಚಾರೂಪಿಯಾಗಿ ತೋರಿಸ್ತಾ ಇದ್ದಾನೆ. ನಾವು ಅದನ್ನು ಅನುಭವಕ್ಕೆ ಪಡ್ಕೋಬೇಕು. ಅಲ್ಲಿಂದ ಮುಂದೆ ಅವನಿಗೆ ಕಷಾಯ ಎಲ್ಲ ಕೊಟ್ಟ ಮೇಲೆ ಅವನ ತಾಪ ಕಮ್ಮಿಯಾಗಿ ನಂತರ ಮುಂದಕ್ಕೆ ಹೋಗುತ್ತೆ ತೇರು. ಎಲ್ಲನೂ ಮಾಡ್ತಾರೆ. ಬಟ್ಟೆಗಳನ್ನ ತಂದರೆ ಒಂದು ಮಗುಗೆ ತಾಯಿ ಹೇಗೆ ಆರೈಕೆ ಮಾಡ್ತಾಳೋ ಎಲ್ಲವನ್ನ ಮಾಡ್ತಾಳೆ. ಎಲ್ಲ ಆಯುರ್ವೇದಿಕಲ್ಲಿ ಏನೇನಿದೆ ಎಲ್ಲ ಉಪಚಾರವನ್ನು ಅವನಿಗೆ ಮಾಡ್ತಾರೆ. ಬಟ್ಟೆಗಳೆಲ್ಲ ಹಾಕ್ತಾರೆ, ಕಷಾಯಗಳನ್ನೆಲ್ಲ ನೈವೇದ್ಯ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಇವತ್ತಿಗೂ ಅಲ್ಲಿ ವಿಶೇಷ. ಅಲ್ಲಿ ನೈವೇದ್ಯ ಆಗಬೇಕಾದ್ರೆ ಎಲ್ಲ ಬೇರೆ ಬೇರೆ ಪಾತ್ರೆಗಳಲ್ಲಿ ಮಾಡಲ್ಲ, ಒಟ್ಟಿಗೆ ಒಂದಷ್ಟು ಪಾತ್ರೆಗಳಲ್ಲಿ 25 ಮಡಿಕೆಗಳು ಮೇಲಿನ ಮಡಿಕೆಯಲ್ಲಿ ಮುಟ್ಟಿನೊಳಗೆ ಅನ್ನ ಆಗಿರುತ್ತೆ ತಿಳಿಸರೆ ಅಷ್ಟು ಆಗಿರುತ್ತೆ. ಆ ಜಾಗದಲ್ಲಿ ಇವತ್ತಿಗೂ ಇರುವಂತಹ ಮಹಿಮೆಗಳು ಅದು ಈಗಲೂ ತೋರಿಸ್ತಾ ಇದ್ದಾನೆ. ಉಡುಪಿನಲ್ಲೂ ಹಾಗೆ ತೋರಿಸ್ತಾ ಇದ್ದಾರೆ. ಅಲ್ಲಿ ಬಂದು ಅವನಿಗೆ ಸಮಾಧಾನ ಮಾಡಿ ಅವನಿಗೆ ಹೇಳಿ ಆಮೇಲೆ ಅಭಿಷೇಕಕ್ಕೆ ಕರೀತಾರಂತೆ ಕೃಷ್ಣನ. ಆಮೇಲೆ ಅಭಿಷೇಕ ಪ್ರಾರಂಭ ಮಾಡ್ತಾರೆ. ಅದೇ ರೀತಿ ಪೆರಿಯಾಳ್ವಾರ ಕೃಷ್ಣನ ಕರೆದಿದ್ದಾರೆ. ಸಾಧ್ಯ ಆದರೆ ನಾನು ಭಾನುವಾರ ಹೇಳಬೇಕು ಅಂತಿದ್ದೀನಲ್ಲ, ಪೆರಿಯಾಳ್ವಾರ ಬಗ್ಗೆ ಹೇಳಿ ಆಂಡಾಳ ಬಗ್ಗೆ ಹೇಳಬೇಕು ಅಂತಿದ್ದೀನಿ. ಸಮಯಾವಕಾಶ ಎಷ್ಟು ಇರುತ್ತೋ ಗೊತ್ತಿಲ್ಲ. ಸಾಧ್ಯವಾದಷ್ಟು ಒಂದೆರಡು ಪಾಶುರಗಳನ್ನು ತಗೊಂಡು ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದನ್ನು ಹೇಗಿರುತ್ತೆ ಅಂತೇಳಿ ರುಚಿಯನ್ನು ತೋರಿಸಿದ್ರೆ ಅಟ್ಲೀಸ್ಟ್ ಯಾವತ್ತಾದ್ರೂ ಮುಂದೆ ಅದರ ರುಚಿಯನ್ನು ಅನುಭವಕ್ಕೆ ಹೋಗಬಹುದು. ನಾವು ತುಂಬ ಚೆನ್ನಾಗಿರುತ್ತೆ ಆ ಪಾಶುರದ ಅರ್ಥಗಳೆಲ್ಲ. ನಂತರ ಕರೀತಾರೆ ಅವನಿಗೆ ಎಣ್ಣೆಯೂ ಗುಳಿಕೊಂಡು ಕೇಳ್ತಾರೆ. ಎಲ್ಲನೂ ಇಟ್ಕೊಂಡು ಬಂದು ಎಣ್ಣೆ ಎಲ್ಲ ತೊಗೊಂಡ್ಬಂದಿದ್ದೀನಿ, ಎಣ್ಣೆ ಇಡ್ತೀನಿ ಪಾಪ ಅಂತ ಹೇಳ್ತಾರೆ. ಸ್ನಾನ ಆದಮೇಲೆ ಅವನಿಗೆ ಅಲಂಕಾರ ಮಾಡೋದಕ್ಕೆ ಒಂದೊಂದು ಥರದ 10 ಥರದ ಹೂಗಳನ್ನು ಇಡ್ತಾರೆ. ಚಂಪಾ ಹೂ ಚೂಟವಾರ, ಮಲ್ಲಿಗೆ ಹೂ ಚೂಟವಾರ ಎಲ್ಲನೂ ಕರೀತಾರೆ. ಆ ಅನುಭವನೇ ಬೇರೆ. ನಿಜವಾಗ್ಲೂ ಅದರ ಅನುಭವಕ್ಕೆ ಹೋದರೆ ಪೆರಿಯಾಳ್ವಾರ ಮಾತ್ರ ಯಶೋದೆ ಆಗಿದ್ದಲ್ಲ, ನಾವು ಯಶೋದೆ ಆಗ್ತೀವಿ. ಸಾಮಾನ್ಯವಾಗಿ ಯಶೋಧ ರೀತಿಯ ಕಥೆಗಳನ್ನು ನಾವು ಟಿವಿನಲ್ಲಿ ನೋಡ್ತಾ ಇದ್ರೇ ಅನುಭವ ನಮಗೆ ಆಗ್ತಿರುತ್ತೆ. ಅಂಥದ್ರಲ್ಲಿ ಗೋಧೆ ಪಾತ್ರ ಇದೆ, ಮಾನವಾರ ಪಾತ್ರಗಳೆಲ್ಲವನ್ನು ಕೇಳಿದ್ರೆ ನಮಗೆ ಆ ರೀತಿಯಾದ ಒಂದು ಅನುಭವ ಬರೋ ರೀತಿಯಲ್ಲಿ ಅವರ ವಿವರಣೆಯನ್ನು ಮಾಡಿದ್ದಾರೆ ಅವರ ಪಾತ್ರಗಳಲ್ಲಿ. ಆ ರೀತಿ ಹೇಳ್ತಾ ಇರಬೇಕಾದ್ರೆ ಒಂದು ಮಾತನ್ನ ಹೇಳ್ತಾರೆ. ಕೃಷ್ಣ ಹುಟ್ಟಿದ್ದಾನೆ ಅಂತ ಹೇಳಬೇಕಾದ್ರೆ ಅತ್ತತ್ತಿನ ಪತ್ತಾನಾಳ್ ತೋನ್ನಿಯ ಅಚ್ಚುಕನ್ ಅಂತ ಹೇಳ್ತಾರೆ. ತಂದೆನೇ ಈ ರೀತಿ ಹೇಳಿರೋದ್ರಿಂದ ಮಗಳು ಕೂಡ ಹೊರತಿ ಮಹಾನಾಯಕರಿಂದ ಹೊರತಿ ಮಹಾನಾಯ ಹೊರತಿ ಒಳರ ಅಂತ ಹೇಳಿದ್ರು. ಎದಕ್ಕೂ ಏನು ಕಂಪ್ಯಾರಿಸನ್ ಇಲ್ಲಿ ಅಂತ ಅಂದರೆ ಅವ್ರು ಯಾರು ಹುಟ್ಟಿದ್ದಾರೆ ಅಂತ ಹೇಳ್ತಿದಾರಲ್ಲ ಅದು ಕಂಸನಿಗೆ ಗೊತ್ತಾಗಬಾರ್ದು. ನೋಡಿ ಇವತ್ತು ಕೃಷ್ಣ ಹುಟ್ಟಿದ್ದಾನೆ, ಕಂಸ ಕಾಯ್ತಾ ಇದ್ದಾನೆ, ಅದರಿಂದ ಅದು ಕಂಸನಿಗೆ ಗೊತ್ತಾಗಬಾರ್ದು. ಅವ್ನು ರಾಕ್ಷಸನ್ನೆಲ್ಲ ಕಳಿಸ್ಬಿಟ್ಟಾನೆ. ಅದಕ್ಕೆ ಓದ ಹೇಳಿದ್ರು ವರುತ್ತಿ ಮಹಾನಾಯ ಹೆಸರು ಹೇಳಿಲ್ಲ. ದೇವರಿಗೆ ಹುಟ್ಟಿದ ಯಶೋಧ ಹತ್ರ ಬೆಳೆದ ಅಂತ ಹೇಳಿದ್ರೆ ಸುಲಭವಾಗಿ ಗೊತ್ತಾಗೋಗುತ್ತೆ ಕೃಷ್ಣನಿಗೆ. ಕಂಸನಿಗೆ ಅದು ಕೃಷ್ಣ ತಕ್ಷಣದಲ್ಲಿ ಹೋಗಿ ಸಂಹಾರ ಮಾಡಬೇಕು ಅಂತ ಬರ್ತಾನೆ. ಯಾರೋ ಒಬ್ರು ಹುಟ್ಟಿದ ಒಂದು ರಾತ್ರಿಯಲ್ಲಿ ಯಾರ ಹತ್ರನೋ ಹೋಗಿ ಬೆಳೆದ ರಹಸ್ಯವಾಗಿ ಅಂತ ಕಂಸನಿಗೆ ಅದು ಗೊತ್ತಾಗಲಿಲ್ಲ. ಅದೇ ರೀತಿ ಯಾಕೆ ಹೇಳಿದ್ರೆ ಅವ್ರ ತಂದೆ ಅವರ ಭಾಷಣದಲ್ಲಿ ಹೇಳ್ತಾರೆ ಅತ್ತತ್ತಿನ ಪತ್ತಾನ. ಅತ್ತ ಅಂದರೆ ಹಸ್ತ ನಕ್ಷತ್ರ. ಇಲ್ಲಿ ಮಗುವಿಗೆ ನಾಮಕರಣ ಮಾಡಬೇಕಾದ್ರೆ ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಏನೆಲ್ಲ ಹೇಳಿ ಅದಕ್ಕೆ ಹೆಸರನ್ನ ಇಡ್ತಾರೆ. ಕೃಷ್ಣ ಹುಟ್ಟಿದ ಯಾವ ನಕ್ಷತ್ರ? ರೋಹಿಣಿ ನಕ್ಷತ್ರ. ಹಸ್ತ ನಕ್ಷತ್ರವನ್ನು ಮಧ್ಯದಲ್ಲಿ ಇಟ್ಕೊಂಡು ಹತ್ತತ್ತಿನ ಪತ್ತಾನ ಆಳು ಅಂತಂದು ಪೆರಿಯಾಳ್ವಾರ. ಲೆಕ್ಕ ಹಾಕೊಳ್ಳೋರು ಹೆಂಗೆ? ಹತ್ತದಿಂದ 10 ದಿನ, 10 ದಿನ ಮುಂದಕ್ಕೆ ಹೋಗ್ತೀರಾ ಹಿಂದಕ್ಕೆ ಹೋಗ್ತೀರಾ? ಮುಂದಕ್ಕೆ ಹೋದ್ರೆ ಸಾಮಾನ್ಯವಾಗಿ ಏನು ಹೇಳ್ತೀವಿ, ಸೋಮವಾರದಿಂದ ಶುಕ್ರವಾರ ಅಂತ ಅಂದರೆ ನಾವು ಹೋಗೋದು ಸೋಮವಾರ ಭಾನುವಾರ ಶನಿವಾರ ಶುಕ್ರವಾರ ಮುಂದಕ್ಕೆ ಹೋಗಲ್ಲ. ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಅಂತ ಅಂತೀವಿ. ಆ ರೀತಿಯಲ್ಲಿ ಎಲ್ಲರೂ ಏನು ಮಾಡ್ತಾರೆ, ಹಸ್ತದಿಂದ ಹಸ್ತ ನಕ್ಷತ್ರದಿಂದ 10 ದಿನ ಆದಮೇಲೆ ಹುಟ್ಟಿದಂಥ ಭಗವಂತನಿಗೆ ಇವಾಗ ನಾಮಕರಣ. ಅದು ಯಾವುದು? ಶ್ರವಣ ನಕ್ಷತ್ರ. ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದ್ಯಾರು? ಶ್ರೀನಿವಾಸ ಹುಟ್ಟಿದ. ಹಾಗಾದ್ರೆ ಕೃಷ್ಣನ ಕಥೆ ಇಲ್ಲ, ಕೃಷ್ಣನ್ ನಾಮಕರಣ ಆಗ್ತಿಲ್ಲ ಅಂತ ಕಂಸ ಬಂದಿರ್ತಾನೆ. ಇಲ್ಲಿ ಅವ್ರು ಹೇಳ್ತಿರೋದಂಗೆ ನಾವು ಹಿಂದೆ ಲೆಕ್ಕ ಹಾಕಿದಂಗೆ ಶುಕ್ರವಾರ
ನಾಮಕರಣ ಮಾಡಿದ್ರೆ ಕಂಸನಿಗೆ ಗೊತ್ತಾಗೋಗುತ್ತೆ ಅದು ಕೃಷ್ಣನೇ. ಯಾಕೆಂದ್ರೆ ಈಗ ಪುರೋಹಿತರು ಅಂತ ಹೇಳಿದ್ರೆ ಅವ್ರ ಕುಲದಲ್ಲಿ ಅವ್ರ ಪುರೋಹಿತರು ಇರ್ತಾರೆ. ಇವರು ಮನೆಯಲ್ಲಿ ಏನೇ ಇದು ಶುಭ ಕಾರ್ಯಗಳಿಗಾಗಲಿ ಏನೇ ನಡೆದ್ರು ಸಮಾರಂಭಗಳು ನಡೆದ್ರು ಅವರೇ ಬಂದು ನಡೆಸ್ಕೊಳ್ಳೋದು. ಆ ಪುರೋಹಿತರೇನಾದ್ರು ಬ್ಯಾಗ್ ಇಟ್ಕೊಂಡು ಇವರು ಮನೆಗೆ ಕಡೆ ಹೋಗ್ತಾ ಇದ್ದಾರೆ, ದಾರಿ ಕಡೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಇವರು ಅವ್ರ ಮನೆಗೆ ಹೋಗೋದು ಗೊತ್ತಾಗ್ತದೆ. ಆ ರೀತಿಯಾಗಿ ನಾನಲ್ಲಿ ಬಂದರೆ ನಾನು ಕೃಷ್ಣನ್ ಮಾಡ್ತಿದ್ದೀನಿ ಅಂತ ಗೊತ್ತಾಗೋಗುತ್ತೆ, ನಾನು ಬರಲ್ಲ ಅಂತ ಹೇಳ್ತಾರೆ. ಆದರೂ ಅವರು ಬಿಡೋದಿಲ್ಲ, ಯಶೋಧೆಲ್ಲ ಬಿಡಲ್ಲ, ನಿಮ್ಮನ್ನೇ ಆಗಬೇಕು ಅಂತೇಳಿ ಕರ್ಕೊಂಡು ಭವ್ಯವಾಗಿ ಮಾಡ್ತಾರೆ. ನನ್ನ ರೀತಿಯಲ್ಲಿ ಹೇಳ್ತಾರೆ. ಯಾಕಂದರೆ ಕಂಸನಿಗೆ ಚೂರು ಕೂಡ ಕೊಡಬಾರದ ವಿಷಯ ಕೃಷ್ಣ ಇಲ್ಲಿ ಬೆಳೀತಿದ್ದಾನೆ ಅಂತ ಹೇಳಿ ಅತ್ತತ್ತಿನ ಪ್ರಧಾನ ಅಂತ ಹೇಳಿದಂಗೆ ಹೊರತಿ ಮಹಾನ ಆಯ್ತು. ಒಬ್ಬರನ್ನು ಹುಟ್ಟಿ ಇನ್ನೊಬ್ಬರಲ್ಲಿ ಅದೇ ರಾತ್ರಿ ಹೊರತಿ ಮಹಾನ ಆಗಿ ಒಳಿತು ಒಳಗ ಯಾರಿಗೂ ಗೊತ್ತಾಗದೇ ಇರೋಕ್ಕೆ, ಕಂಸನಿಗೆ ಗೊತ್ತಾಗದೇ ಇರೋಕ್ಕೆ ಅಲ್ಲಿ ಬೆಳೀತಾ ಇದ್ದಾನೆ ಕೃಷ್ಣ ಅಂತ ಗೋದೆ. ಆ ರೀತಿ ನನಗೆ ಹೇಳ್ತಾರೆ. ಸಾಮಾನ್ಯವಾಗಿ ರಾಮನಿಗೆ ನವಮಿ ವಿಶೇಷ, ನರಸಿಂಹರಿಗೂ ಜಯಂತಿ ವಿಶೇಷ, ನಕ್ಷತ್ರಕ್ಕೇನೆ ಅವರ ಅವತಾರ ಯಾವ ನಕ್ಷತ್ರದಲ್ಲಾಯ್ತು ಅದಕ್ಕೆ ವಿಶೇಷ. ಆದರೆ ಕೃಷ್ಣನಿಗೆ ಎರಡೂ ವಿಶೇಷ. ಹುಟ್ಟಿದಬ್ಬ ಮಾಡ್ಕೋಬೇಕು ಅಂದರೆ ಒಂದು ನಕ್ಷತ್ರವನ್ನು ಹೇಳಿ ಮಾಡ್ತಾರೆ, ಇಲ್ಲ ಹುಟ್ಟಿದ ದಿನವನ್ನು ಮಾಡ್ತಾರೆ. ಈಗೆಲ್ಲ ಬಂದಿರೋದು ಡೇಟ್ ಬಂದಿರೋದು ಕ್ರಿಶ್ಚಿಯನ್ ಪ್ರಕಾರ. ನಮ್ಮಗಳಲ್ಲಿ ಎಲ್ಲರೂ ಹಿಂದೂ ಧರ್ಮದಲ್ಲಿ ನೋಡ್ತಾ ಇದ್ದಿದ್ದೆ ಎರಡು, ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ರು ನೋಡಿ ಆ ನಕ್ಷತ್ರದ ದಿನಾನೇ ನಾವು ನಮ್ಮ ಹುಟ್ಟಿದ ಹಬ್ಬವನ್ನು ಮಾಡಿಕೊಂಡಿದ್ದೀವಿ. ಆ ರೀತಿಯಾಗಿ ರಾಮನಿಗೆ ನವಮಿ ವಿಶೇಷ. ಅವನ ನಕ್ಷತ್ರ ನೋಡಿ ಪುನರ್ದ ನಕ್ಷತ್ರ ದಿನ ಮಾಡೋಣ ಅಂತ ಮಾಡ್ತಾರೆ, ನವಮಿ ರಾಮ ನವಮಿ ಮಾಡ್ತಾರೆ. ನರಸಿಂಹರಿಗೂ ಜಯಂತಿ, ಅವರು ಯಾವ ನಕ್ಷತ್ರದ ದಿನ ಕಂಬದಿಂದ ಬಂದರು ಆ ದಿನ ನರಸಿಂಹ ಜಯಂತಿ ಅಂತ ಮಾಡ್ತಾರೆ. ಆದರೆ ಕೃಷ್ಣನಿಗೆ ಎರಡನ್ನೂ ಮಾಡ್ತಾರೆ, ನಕ್ಷತ್ರನೂ ಮಾಡ್ತಾರೆ, ಅವನು ಹುಟ್ಟಿದ ತಿಥಿ ಅಷ್ಟಮಿ ದಿನದಲ್ಲೂ ಮಾಡ್ತಾರೆ. ಅದಕ್ಕೆ ಗೋಕುಲಾಷ್ಟಮಿ ಬಂದಾಗ 2 ದಿನ ಇರುತ್ತೆ. ನಕ್ಷತ್ರ ದಿನ ರೋಹಿಣಿ ನಕ್ಷತ್ರ ದಿನ ಮಾಡೋರು ಒಂದು ದಿನ ಬರುತ್ತೆ, ಇನ್ನೊಂದು ದಿನ ಬಂದು ಅಷ್ಟಮಿ ತಿಥಿ ಇರುತ್ತೆ ಅವತ್ತು. ಆ ತಿಥಿಯಲ್ಲಿ ಕೂಡ ಅವರು ಮಾಡ್ತಾರೆ. 2 ದಿನಗಳಲ್ಲಿ ಕೃಷ್ಣನಿಗೆ ಹುಟ್ಟಿದ ಹಬ್ಬವನ್ನು ಮಾಡ್ತಾರೆ. ಇಲ್ಲೂ ಕೂಡ ದೇವಕಿ ಪೂರ್ವ ಸಂಧ್ಯಾಯಾಮ್ ಆವಿರ್ಭೂತಂ ಮಹಾತ್ಮನಃ ಅಂತ ಹೇಳ್ತಾರೆ. ದೇವಕಿ ಪೂರ್ವ ಸಂಧ್ಯಾಯಾಮ್, ಪೂರ್ವ ಸಂಧ್ಯಾ ಉದಯಿಸುವ ಸೂರ್ಯ, ದೇವಕಿಯ ಉದಯಿಸುವ ಸೂರ್ಯ. ಹಿಂಗೆ ಇಳಂ ಶಿಂಗಂ ಅಂತ ಯಶೋಧೆಗೆ ಹೇಳಿದ್ರು, ಹಾಗೆ ದೇವಕಿಗೆ ಉದಯಿಸುವ ಸೂರ್ಯ ಪೂರ್ವ ಸಂಧ್ಯಾಯಾಮ್ ಆವಿರ್ಭೂತಂ ಮಹಾತ್ಮನಃ ಅಂತ ಹೇಳ್ತಾರೆ. ಅಲ್ಲೂ ಕೂಡ ಕೃಷ್ಣನ ಹೆಸರು ಹೇಳಿಲ್ಲ. ಯಾಕಂದ್ರೆ ದೇವಕಿಗೆ ಎಷ್ಟೊಂದು ಜನ ಮಕ್ಕಳು ಕೊಟ್ಟರಲ್ಲ, 7ನೇದು ಗರ್ಭ ಆಯಿತು, ಕಷ್ಟ ಇಲ್ಲ ಅಂತ ಆಯ್ತಲ್ಲ. ಅದರಲ್ಲೂ ಕಂಸನಿಗೆ ಒಂದು ಸಂದೇಹ ಬರೋ ರೀತಿ ಹೇಳಬೇಕು, ಅವನಿಗೆ ಕೃಷ್ಣನೇ ಹುಟ್ಟಿದ್ದು ಅಂತ ಗೊತ್ತಾಗಬಾರದು ಅನ್ನೋದಕ್ಕೆ ಇಲ್ಲೂ ಹಾಗೆ ಹೇಳ್ತಾರೆ. ದೇವಕಿ ಪೂರ್ವ ಸಂಧ್ಯಾಯ ಆವಿರ್ಭೂತ ಮಹಾತ್ಮನಃ, ಅವನು ಹುಟ್ಟಿದವನು ಮಹಾತ್ಮ ಅವನು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಕಂಸನ ಭಯ ಅವನಿಗೆ ಗೊತ್ತಾಗಬಾರದು. ಹೊರತಿ ಮಹಾನಾಗಿ ಹೇಳಿದ್ದು ದೇವಕಿ, ಹೊರತಿ ಮಹಾನಾಗಿ ಯಶೋಧೆ. ಎರಡನೇ ಹೇಗೆ ಹೇಳ್ತಾರೆ ಅಂದರೆ ದೇವಕಿ ಕೃಷ್ಣ ಗಾಯತ್ರಿ ಮಂತ್ರ, ಅದೊಂಥರ ಗರ್ಭದಲ್ಲಿ ಇರುವಂಥದ್ದು. ಅದನ್ನು ಯಾರಿಗೂ ಸಾರ್ವಜನಿಕವಾಗಿ ಗಾಯತ್ರಿ ಮಂತ್ರವನ್ನು ಹೇಳೋದಿಲ್ಲ. ಅದು ಗರ್ಭಸ್ಥ ಕೃಷ್ಣ, ದೇವಕಿ ಕೃಷ್ಣ. ಯಶೋಧ ಕೃಷ್ಣ ನಮಗೆಲ್ಲರಿಗೂ ಸಿಕ್ಕಂತಹ ಮೂಲ ಮಂತ್ರ ಓಂ ನಮೋ ನಾರಾಯಣಾಯ. ಯಾಕೆ ಅಂದರೆ ದೇವಕಿಯ ಗರ್ಭದಲ್ಲಿ ಅವನು ಆ ರೀತಿ ಹುಟ್ಟಿದ್ರು ಯಶೋಧೆಯಿಂದ ಬಂದು ನಮಗೆಲ್ಲರಿಗೂ ಸುಲಭವಾಗಿ ಸಿಕ್ಕಿದವನು. ಅದಕ್ಕೆ ಆ ದಿನದಲ್ಲಿ ಯಶೋಧೆಯನ್ನು ಹೇಳಬೇಕಾದ್ರೆ ಹೇಳ್ತಾ ಇದ್ದು ಅವಳು ನಮಃ ಅನ್ನುವಂತಹ ಪದಕ್ಕೆ ಓಂ ನಮೋ ನಾರಾಯಣಾಯ ಹೇಗೆ ಬರುತ್ತೆ, ಅದರಲ್ಲಿ ಓಂ ಪ್ರಣವ, ನಮಃ ಯಶೋಧೆ, ನಾರಾಯಣಾಯ ಭಗವಂತ. ಯಶೋಧೆ ಕೃಷ್ಣನಲ್ಲಿಗೆ ನಮ್ಮನ್ನ ಸೇರಿಸಿದವಳು, ಮಹಾ ತ್ಯಾಗವನ್ನು ಮಾಡಿದಂಥ ಯಶೋಧೆ ನಂದನ. ಯಾಕಂದ್ರೆ ಯಾರು ಮಕ್ಕಳನ್ನ ಹುಟ್ಟಿದ ಮೇಲೆ ತಮಗೇ ಬೇಕು, ನನ್ನ ಹತ್ರನೇ ಇರಬೇಕು ಅಂತ ಸಾಮಾನ್ಯವಾಗಿ ಅಪ್ಪ ಅಮ್ಮನಿಗೆ ಆಸೆ ಪಡ್ತಾರೆ. ಆದರೆ ಇಲ್ಲಿ ಹುಟ್ಟಿದ ತಕ್ಷಣನೇ ಇಡೀ ಗೋಕುಲದ ಸ್ತ್ರೀಯರೆಲ್ಲರೂ ಕೃಷ್ಣನನ್ನ ಆಸೆ ಪಟ್ಟರು. ಯಾರು ನೋಡೋ ಎಲ್ಲರೂ ಸೊಂಟದಲ್ಲಿ ಕೃಷ್ಣ ಇರ್ತಾ ಇದ್ರು. ನಂತರ ಅವನು ಸ್ವಲ್ಪ ಬೆಳೆದ ಒಂದು ಪ್ರಾಯಕ್ಕೆ ಬಂದ ಮೇಲೆ ಎಲ್ಲ ಗೋಪಿಕಾ ಸ್ತ್ರೀಯರಿಗಾದ, ಇನ್ನೂ ಬೆಳೆದ ಮೇಲೆ ಪಾಂಡವರಿಗಾದ. ಅದಕ್ಕೆ ನಂತರದಲ್ಲಿ ಎಲ್ಲರೂ ನಮ್ಮಂತ ಎಲ್ಲ ಚೈತನ್ಯಗಳಿಗೂ ಭಗವಂತ, ಆ ರೀತಿ ಭಗವಂತ ಸಿಗೋ ಹಾಗೆ ಮಾಡಿದ್ದು ನಮ್ಮ ಯಶೋಧೆ. ಆ ರೀತಿ ಅವಳ ತ್ಯಾಗಕ್ಕೆ ಅವಳನ್ನು ಮಹಾತ್ಮರಾಗಿ ಇಟ್ಟಿದ್ದಾರೆ. ಅವಳು ಓಂ ನಮೋ ನಾರಾಯಣ ಹೇಗೆ ರಾಮಾನುಜರಿಂದ ಎಲ್ಲರಿಗೂ ಸಿಕ್ತೋ ಆ ರೀತಿಯಾಗಿ ಆ ತಿರುಮಂತ್ರವನ್ನು, ಕೃಷ್ಣ ಎಂಬ ತಿರುಮಂತ್ರವನ್ನು ನಮಗೆಲ್ಲರಿಗೂ ಕೊಟ್ಟಂಥವಳು ಯಶೋಧೆ. ಹರಿಕಿಲಾನಾಯಿ ತಾನ್ ತಿಂಗ ನಿನ್ನೆಯಿಂದ. ಹರಿಕಿಲಾನಾಯಿ ಅಂದರೆ ಕೃಷ್ಣ ಹುಟ್ಟಿದ್ದನ್ನೇ ಸಹಿಸ್ಕೊಳಕ್ಕಾಗ್ತಿಲ್ಲ ಅಂತಹ ಕಂಸ.
ಅವನ ಹೊಟ್ಟೆಯಲ್ಲೇ ಕಿಚ್ಚಿದೆ. ಅವನಿಗೆ ಹೇಗೆ ಅಂದರೆ ಅವನು ಭಗವಂತನಿಗೆ ಕೇಡನ್ನು ಬಯಸ್ತಾ ಇದ್ದಾನೆ. ಯಾಕೆ ಸಾಮಾನ್ಯವಾಗಿ ಹೇಳೋದು, ನಾವು ಇನ್ನೊಬ್ಬರಿಗೆ ಕೇಡನ್ನು ಬಯಸಿದ್ರೆ, ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚಿಬಿಟ್ರೆ ಅದು ನಮಗೇ ಮೊದಲು ತಟ್ಟುತ್ತೆ ಅಂತ ಹೇಳ್ತಾರೆ. ಏನಕ್ಕೆ ತಟ್ಟುತ್ತೆ? ಸಾಧಾರಣವಾಗಿ ಒಂದು ವೈಜ್ಞಾನಿಕವಾಗಿ ನಾವು ನೋಡಿದ್ರು ಅವರ ಮೇಲೆ ನಾವು ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಅವ್ರನ್ನ ಬೈತಾ ಇರ್ತೀವಿ. ಆ ಕೆಟ್ಟ ಪದಗಳು ನಮ್ಮಲ್ಲಿ ನಮ್ಮ ಮೂಲಕನೇ ಬರ್ತಾ ಇದ್ದಾಗ ಅದು ಮೊದಲು ಕೆಟ್ಟ ಪದಗಳು ಮೊದಲು ದಹಿಸೋದು ನಮ್ಮಲ್ಲಿ. ಹಾಗಾಗಿ ಇನ್ನೊಬ್ಬರನ್ನ ಬೈಬಾರ್ದು ಅಂತ ಹೇಳ್ತಾರೆ. ಒಂದು ಭಾಷಣದಲ್ಲಿ ಹೇಳ್ತಾರೆ, ನಾನೇ ತಾನಾಗಿ ಇಡುವ ಅಂತಂದರೆ ಪರವಾಗಿಲ್ಲ, ಮೊದಲು ಮಾತಾಡ್ತಿದ್ರು ಗೋಪಿ ಪರವಾಗಿಲ್ಲ, ಶತ್ರು ನಾನೇ ಆಗಿರಲಿ ಏನಂತೆ ಅಂತ ಅವಳು ಫಸ್ಟ್ ಅವಳು ಇದನ್ನು ಒಪ್ಕೊಂಡ್ಬಿಡ್ತಾಳೆ. ಅಂದರೆ ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು, ಇನ್ನೊಬ್ಬರ ಮನಸ್ಸಿಗೆ ನೋವನ್ನು ಕೊಡಬಾರ್ದು. ಅದನ್ನು ಆ ರೀತಿ ಕೊಡೋದಕ್ಕೆ ನಾವು ಅವಾಚ್ಯ ಪದಗಳನ್ನು ನಾವು ಬಳಸಿದ್ರೆ ಅದೇ ಮೊದಲು ನಮ್ಮನ್ನು ದಹಿಸುತ್ತೆ ಅನ್ನೋದಕ್ಕೆ ಈ ರಾಕ್ಷಸರ ಉದಾಹರಣೆಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಕಿಚ್ಚನ್ನ ಇಟ್ಕೊಂಡಿದ್ದ ಕಂಸ, ಕೋಪನ ಇಟ್ಕೊಂಡಿದ್ದ ರಾವಣ. ರಾವಣನ ಸಂಹಾರಕ್ಕೆ ಕಾರಣವಾಗಿದ್ದ ರಾವಣನ ಕೋಪವೇ ಅವನ ದುಷ್ಟತನವೇ ಅವನ ಸಂಹಾರಕ್ಕೆ ಕಾರಣವಾಯಿತು. ಅದೇ ರೀತಿಯಾಗಿ ಕಂಸನ ಹೊಟ್ಟೆ ಕಿಚ್ಚು ಅದನ್ನೇ ಹೇಳ್ತಾ ಇರೋದು, ನರಿಕಿನಾನ್ ತೀಂಗ ನಿನ್ನ ಇಲ್ಲ, ನೀನು ಹುಟ್ಟಿದ್ದು ಸಹಿಸ್ತಾ ಇಲ್ಲ. ಎಲ್ಲಿ ನೋಡಿದ್ರು ಯಾವಾಗ ಕೃಷ್ಣ ಬರ್ತಾನೆ, ಈಗ ಬಂದ್ಬಿಡ್ಬೋದಾ, ನಿದ್ದೆ ಕೂಡ ಮಾಡೋಕ್ಕಾಗ್ತಾ ಇರಲ್ಲ, ಈ ಕ್ಷಣದಲ್ಲಿ ಬರಬಹುದಾ, ಯಾವ ರೀತಿ ಬರಬಹುದು, ಒಂದು ಪಾತ್ರೆ ರೀತಿ ಬಂದ್ಬಿಡ್ಬೋದಾ, ಇಲ್ಲ ನಿಜವಾಗ್ಲೂ ಅವನು ನನಗೆ ಸಾಯ್ಸೋದಕ್ಕೆ ಅವನೇ ನೇರ ಬಂದ್ಬಿಡ್ಬೋದಾ, ಆ ಭಯದಲ್ಲೇ ಇದ್ದ ಕಂಸ ಸದಾ ಕಾಲ. ಕೃಷ್ಣ ಹುಟ್ಟು ಮಧುರೆ ಸೇರಿದ ಗೋಕುಲವನ್ನು ಸೇರಿದ ಅಂತ ಗೊತ್ತಾಗಿದ್ದ ಕ್ಷಣದಿಂದಾನೇ ಮಾಯ ಹೇಳಿದೆ, ಕ್ಷಣದಿಂದನೇ ಅವನಿಗೆ ಭಯ ಶುರು ಆಗುತ್ತೆ. ಯಾವ ಕ್ಷಣದಲ್ಲಿ ಕೃಷ್ಣ ಬಂದು ಹೇಗೆ ನನ್ನನ್ನು ಸಾಯಿಸ್ಬಿಡ್ತಾನ ಅಂತ ಹೇಳಿ ಸದಾ ಕಾಲ ಸಾವನ್ನೇ 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 ಯೋಚಿಸಿ ಕೃಷ್ಣನ ಸಾವಿಗೆ ರಾಕ್ಷಸರನ್ನೆಲ್ಲ ಕಳಿಸ್ತಾನೆ. ಅಲ್ಲಿಗೆ ಅವನ ಹೊಟ್ಟೆಯಲ್ಲೇ ಅವನು ಕಿಚ್ಚಾಗಿದ್ದ, ಅವನೇ ಮಾಡ್ಕೊಂಡಿದ್ದಂಥ ಕಿಚ್ಚು. ಆದರೆ ಆ ಕಿಚ್ಚು ಕೃಷ್ಣನೇ ಅವನ ಹೊಟ್ಟೆಯಲ್ಲಿ ಕಿಚ್ಚಾಗಿದ್ದ. நறுக்கினான் தீயனிலிருந்த கருத்தை விளைவித்து கஞ்சன் வயிற்றில் ನೆರುಪೆನ್ನ. ಆ ಕಂಸನ ರಾಕ್ಷಸನಂತಹ ಅವನ ಕಂಸನ ಹೊಟ್ಟೆಯಲ್ಲಿ ಕಿಚ್ಚಿನ ರೀತಿಯಲ್ಲಿ ಬೆಂಕಿನ ರೀತಿಯಲ್ಲಿ ಕೃಷ್ಣ ಕಂಸ ಧರಿಸಿಕೊಂಡ. ಕೃಷ್ಣನಿಗೆ ಕಂಸನ ಮೇಲೆ ಯಾವುದೇ ದ್ವೇಷವೂ ಇರಲಿಲ್ಲ. ಅವನನ್ನು ಯಾವಾಗ ಸಂಹಾರ ಮಾಡಬಹುದ? ಶತಾರ್ಕ ವೆಪ್ಪಂ ಕೊಡಪ್ಪಂ, ಕೆಟ್ಟವರಿಗೆ ಸೂರ್ಯ ಪ್ರಕಾಶ, ಅವನಿಗೆ ಬೆಂಕಿಯನ್ನು ಕೊಡುವಂತಹ ವೆಪ್ಪಂ ಕೊಡಪ್ಪಂ, ತಾಪವನ್ನು ಕೊಡುವಂತಹ ಭಗವಂತ ಅವನಿಗೆ ಕಂಸನ ಮೇಲೆ ಯಾವುದೇ ರೀತಿ ಹೊಟ್ಟೆ ಕಿಚ್ಚಿರಲಿಲ್ಲ. ಕಂಸನಿಗೆ ಇವನ ಮೇಲೆ ಇದ್ದಾಗೆ. ಆದರೆ ಏನಕ್ಕೆ ಅವನ ಸಂಹಾರವನ್ನು ಮಾಡ್ತಾನೆ ಅಂತ ಅಂದರೆ, ಯಾವಾಗ ಮಲ್ಲರನ್ನೆಲ್ಲ ಇವನಿಗೆ ಸೋಲಿಸ್ತಾನೆ, ಕೃಷ್ಣ ಅವರನ್ನೆಲ್ಲ ಸೋಲಿಸ್ತಾನೆ, ಆವಾಗ ಇವನಿಗೆ ನನ್ನ ಭಯ ಬರುತ್ತೆ. ನಂತರ ಕೃಷ್ಣ ನನ್ನ ಬಳಿ ಬರ್ತಾನೆ, ಅವನು ಬಂದು ನನ್ನನ್ನು ಸಂಹಾರ ಮಾಡೋದಕ್ಕೆ ಮುಂಚೆ ಹೇಗೆ ನಾನು ಇದು ಮಾಡಬೇಕು ಅಂತೇಳಿ ತಕ್ಷಣ ಸೆರೆಮನೆಯಲ್ಲಿರುವಂತಹ ಅವನ ತಂದೆ ತಾಯಿಗಳನ್ನು ಸಾಯಿಸಿಬಿಡಿ ಅಂತ ಹೇಳ್ಬಿಟ್ಟು ಆಜ್ಞೆಯನ್ನು ಕೊಡ್ತಾನೆ. ಅದು ಕೃಷ್ಣನಿಗೆ ತಡೆಯೋದಿಲ್ಲ. ತಂದೆ ತಾಯಿ ಒಂದೇ ಅಲ್ಲ, ಕೃಷ್ಣ ಹೇಳಿರೋದಾದ್ರೆ ನನಗೆ ಮಾಡೋ ಅಪಚಾರವನ್ನು ನಾನು ಹೇಗೆ ಬೇಕಾದ್ರೂ ಸಹಿಸ್ಕೊತೀನಿ, ಅದರಿಂದ ನಾನು ಏನೂ ಮಾಡೋದಿಲ್ಲ. ಹೇಗೆ ಬಾಣಾಸುರ ಇವರನ್ನೆಲ್ಲ ಕಾಪಾಡಿದಾಗ ಆ ರೀತಿಯಾಗಿ ನನಗೆ ಆಗೋ ಅವಮಾನವನ್ನು ನಾನು ತಡ್ಕೋತೀನಿ, ಆದರೆ ನನ್ನ ಭಕ್ತರಿಗೆ ಆಗೋ ಅವಮಾನವನ್ನು ಕಿಂಚಿತ್ತೂ ನಾನು ತಡ್ಕೊಳ್ಳಲ್ಲ ಅಂತ ಹೇಳ್ತಾನೆ. ದ್ರೌಪದಿಗೆ ಹೇಗೆ ಅಷ್ಟೊಂದು ವಸ್ತ್ರವನ್ನು ಕೊಟ್ಟ, ಆದರೆ ಅಲ್ಲಿ ಎದುರಿಗೆ ಬಂದು ಕೊಡಲಿಲ್ಲ. ಅವನು ದೂರ್ವಾಸರಿಂದ ಪಾಂಡವರನ್ನ ಕಾಪಾಡ್ದ. ಅದು ಒಂದೇ ಒಂದು ಅನ್ನದಗಳನ್ನು ತಿನ್ನಕ್ಕೆ ಅಲ್ಲಿಂದ ಬಂದ ಭಗವಂತ ದ್ರೌಪದಿಯ ಆಶ್ರಮಕ್ಕೆ. ಏನಕ್ಕೆ ಅಂತಂದರೆ ಪಾಂಡವರ ಮೇಲೆ ಅವ್ರಿಗೆ ಕೋಪ ಆಯ್ತಂತೆ. ನನ್ನ ಭಕ್ತಳಿಗೆ ಈ ರೀತಿ ಒಂದು ಸ್ಥಿತಿಯನ್ನು ತಂದುಬಿಟ್ರಲ್ಲ ಅವರಿಬ್ಬರು. ಆ ಕ್ಷಣದಲ್ಲಿ ಏನಾದ್ರು ಭಗವಂತ ಅಲ್ಲಿ ಬಂದಿದ್ರೆ ಅವರವರಿಗೂ ಮುಂಚೆ ಪಾಂಡವರನ್ನು ಅವರು ನಾಶ ಮಾಡ್ತಿದ್ದಂತೆ. ಅಷ್ಟೊಂದು ಕೋಪ ಇತ್ತಂತೆ. ಹಾಗಾಗಿ ತನ್ನ ಭಕ್ತರಿಗೆ ಒಂದು ಕಿಂಚಿತ್ತು ತೊಂದರೆ ಆದರೂ ಅವನು ತಡ್ಕೋತಿರ್ಲಿಲ್ಲ. ಕಂಸನೇ ಕೃಷ್ಣನ ಹೆಸರನ್ನ, ಕೃಷ್ಣನ ಭಯವನ್ನು ಕಿಚ್ಚಾಗಿ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಅದೇ ಕಿಚ್ಚು ಅವನನ್ನು ದಹಿಸಿತು. ಹೇಗೆ ಅಂದರೆ ಸೀತಾದೇವಿಯ ಶೋಕಾಗ್ನಿ ಲಂಕೆಯನ್ನು ಸುಟ್ಟಿತು, ಲಂಕೆಯನ್ನು ದಹಿಸಿತು. ಸೀತೆ ಆ ರೀತಿ ಶೋಕದಲ್ಲಿ ಇತ್ತು, ಅವಳ ಶೋಕಾಗ್ನಿ ಲಂಕೆಯನ್ನು ದಹಿಸಿತು. ರಾಮನ ಹನುಮಂತನಲ್ಲ, ಸೀತೆಯ ಶೋಕಾಗ್ನಿ. ಆ ರೀತಿಯಾದ ಅಗ್ನಿಗಳು ಯಾವ ರೀತಿ ಹೇಗೆ ಮಾಡುತ್ತೆ ಅಂತ. ರಾವಣನ ಕೋಪಾಗ್ನಿ,
ಅವನಲ್ಲಿದ್ದಂತಹ ಕೋಪ ಅವನನ್ನೇ ಸುಟ್ಟಿತಲ್ಲ, ಅದೇ ರೀತಿಯಲ್ಲಿ ಕಂಸನಲ್ಲಿ ಇದ್ದಂತಹ ಕೃಷ್ಣನ ಭಯವೆನ್ನುವ ಅಗ್ನಿ ಅವನನ್ನೇ ಸುತ್ತೇ ವಿನಃ ಕೃಷ್ಣ ಅವನನ್ನೇನೋ ಅವನು ಮಾಡ್ತಿರ್ಲಿಲ್ಲ. ಅವನ ಭಕ್ತರನ್ನ ತೊಂದರೆ ಪಡಿಸಿದ್ದಕ್ಕಾಗಿ ಕೃಷ್ಣ ಅವನನ್ನ ಸಂಹಾರ ಮಾಡಿದ. ಭಗವಂತನ ಅನುಗ್ರಹ ಎರಡು ರೀತಿಯಲ್ಲಿ, ಒಂದು ಅನುಗ್ರಹ, ಇನ್ನೊಂದು ನಿಗ್ರಹಾನುಗ್ರಹ. ಅನುಗ್ರಹವನ್ನು ಮಾಡಿ ಅವನು ಅವರನ್ನ ಕಾಪಾಡ್ತಾನೆ. ಗೋಪಿಕಾಚಿಯರನ್ನ, ಅವನ ಭಕ್ತರನ್ನ ಹೇಗೆ, ದ್ರೌಪದಿಯನ್ನ ಹೇಗೆ ಅನುಗ್ರಹ ಮಾಡಿದ್ನೋ ಅದು ಅನುಗ್ರಹದೊಂದಿಗೆ ಅನುಗ್ರಹವನ್ನು ಮಾಡೋದು. ಇನ್ನೊಂದು ನಿಗ್ರಹ, ಅವರನ್ನ ನಿಗ್ರಹವನ್ನ ಮಾಡೋದು. ರಾಕ್ಷಸನ್ನೆಲ್ಲ ಕಂಸಾದಿಗಳನ್ನೆಲ್ಲ ನಿಗ್ರಹವನ್ನ ಮಾಡೋದಲ್ಲ, ಅದು ನಿಗ್ರಹಾನುಗ್ರಹ. ಆ ರೀತಿಯಾಗಿ ಕೃಷ್ಣ ಕಂಸನ ಒಡಲಿನಲ್ಲಿ ಕಿಚ್ಚಾಗಿದ್ದ. ಆ ಕಿಚ್ಚು ಕಂಸನದ ಕಿಚ್ಚು. ಭಾಗವತ ಹೇಳುತ್ತೆ, ಕೃಷ್ಣನನ್ನ ಯಾರು ಹೇಗೆ ನೋಡಬೇಕು. ಯಾಕೆಂದ್ರೆ ನಂತರದಲ್ಲಿ ಇದು ನೆಡುಮಾಲೆ. ಇಷ್ಟೊತ್ತು ಕಿಚ್ಚಿನ ಬಗ್ಗೆ ಹೇಳಿ ಕಿಚ್ಚಿನಲ್ಲಿ ಮೇಲಕ್ಕೆ ಹೋದ ಮೇಲೆ ನಂತರದಲ್ಲಿ ಇಳಿದು ನೆಡುಮಾಲೆ ಅಂದ್ರೆ ಆಶ್ರಿತರಿಗೆ ತುಂಬ ವಾತ್ಸಲ್ಯದಿಂದಿರುವವನು. ಯಾರು ಶರಣಾಗತಿ ಆಗ್ತಾರೋ, ಯಾರು ಭಕ್ತರೋ ಅವರ ಮೇಲೆ ಅತಿಯಾದ ವ್ಯಾಮೋಹ, ಅತಿಯಾದ ವಾತ್ಸಲ್ಯವನ್ನು ತೋರಿಸುವಂಥವನು ಭಗವಂತ. ಅವನನ್ನ ಯಾರ್ಯಾರು ಹೇಗೆ ನೋಡಿದ್ರು ಅಂತ ಅಂದ್ರೆ, ಗೋಪ್ಯಾ ಕಾಮಾತ್ ಭಯಾತ್ ಕಂಸೋ ವೇಷಾತ್ ಚೈತ್ಯಾದಯೋ ನೃಪಾ ಸಂಬಂಧಾತ್ ಋಷಯ ಸ್ನೇಹಾತ್ ಯೂಯಂ ಭಕ್ತ್ಯಾವನು ವಿಭೋ. ಅಂದ್ರೆ ಗೋಪ್ಯಾ ಕಾಮಾತ್, ಗೋಪಿಗೆಯರು ಅವನ ಅನುರಾಗದಿಂದ, ಕಾಮದಿಂದ, ಕಾಮ ಅಂತ ಅಂದ್ರೆ ಪಡ್ಕೊಳ್ಬೇಕು, ಅವನನ್ನು ಪಡ್ಕೋಬೇಕು ಅನ್ನೋದು ಆಸೆ. ಪ್ರೀತಿಯಿಂದ, ಅನುರಾಗದಿಂದ ಗೋಪಿಕಾ ಸೇರು ಕೃಷ್ಣನನ್ನು ನೋಡಿದ್ರು. ಕಂಸ ಭಯದಿಂದ ನೋಡ್ದ, ಶಿಶುಪಾಲ ದ್ವೇಷದಿಂದ, ನೃಪ ಅಂದ್ರೆ ಇತರ ಅವನನ್ನು ದ್ವೇಷಿಸುವಂತಹ ರಾಜರುಗಳಿಗೆ ದ್ವೇಷದಿಂದ, ಶಿಶುಪಾಲ ನನಗೆ ಬಾಣಾಸುರನು ಅವನ ದ್ವೇಷದಿಂದಲೇ ನೋಡಿದ್ರು. ಪೌಂಡ್ರಿಕ ವಸುದೇವ ಅವನು ಅವನನ್ನ ಕಡೆ ದ್ವೇಷದಲ್ಲಿದ್ದ. ಇವರೆಲ್ಲ ಅವನನ್ನ ದ್ವೇಷದಿಂದ ನೋಡಿದ್ರು. ಯಾದವರು ಸಂಬಂಧದಿಂದ, ಅವನ ಸಂಬಂಧ, ಯಾದವ ಕುಲ ಕೃಷ್ಣನಿಗೆ ಸಂಬಂಧದಿಂದ ನೋಡಿದ್ರು. ಗೋಪಾಲಕರೆಲ್ಲರೂ ಅವನ ಸ್ನೇಹಿತರಾಗಿ ನೋಡಿದ್ರು. ಭಕ್ತರು ಅವನನ್ನ ಭಕ್ತಿಯಿಂದ ನೋಡ್ತಾರೆ. ಕಡೆಯ ಸಾರಿಗೆ ನಾವೆಲ್ಲರೂ ಬರ್ತಾ ಇದ್ದೀವಿ, ಅವನನ್ನ ಭಕ್ತಿಯಿಂದ ಬೆಳಗ್ಗೆಯಿಂದ ಅವನ ಅನುಭವವನ್ನು ಪಡೆದಿದ್ದೀವಿ. ಗೋಪಿಯಿಂದ ನಮಗೆ ಪುರುಷಾಕಾರ ಬೋಧನೆ ಇವತ್ತು, ಬೋಧೆಯ ಮೂಲಕ ಭಗವಂತನನ್ನ ನೋಡಿದ್ವಿ. ಭಕ್ತಿಯಿಂದ ಭಕ್ತರು ಅವನನ್ನ ನೋಡ್ತಾರೆ. ಈ ರೀತಿಯಾಗಿ ಅನೇಕ ರೀತಿಯಲ್ಲಿ ಎಲ್ಲರೂ ಭಗವಂತನನ್ನ ನೋಡ್ತಾರೆ. ಇವರು ಕರೆದಂಗೆ, ಪೆರಿಯಾಳ್ವಾರ ಕರೆದಂಗೆ, ಒಂದು ಸ್ತನಪಾನವನ್ನ ಮಾಡು, ಮನೆಯಲ್ಲೇ ಇರು, ಎಲ್ಲೂ ಹೊರಗೋಗಬೇಡ. ಕಂಸನಿಗೆ ಗೊತ್ತಾಗ ಮೋಸ ಬುದ್ಧಿಯಿಂದ ನಿನ್ನನ್ನು ಎಲ್ಲರೂ ಎತ್ಕೊಂಡು ಹೋಗ್ಬಿಟ್ರೆ ನಾನು ಹೆಂಗಪ್ಪ ಬದುಕಲಿ ಅಂತ ಯಶೋದೆ ಕೇಳ್ತಾಳೆ. ಅದೇ ರೀತಿ ಪುರಂದರದಾಸ ಹೇಳ್ತಾರೆ, ಭೋಗಾದಿರಾದವರಕ್ಕ ಬಾಲ್ಯನಿಂದ ಆಚೆಗೆ. ಇವರೆಲ್ಲ ಅವರ ಭಾಷಣದಲ್ಲಿ ಹೇಳ್ತಾರೆ, ಪುರಂದರದಾಸರು ಅವರ ಕೀರ್ತನೆಯಲ್ಲಿ ಹೇಳ್ತಾರೆ, ಭೋಗಾದಿರಾದವರಕ್ಕ ಬಾಲ್ಯನಿಂದ ಆಚೆಗೆ. ಇಲ್ಲಿ ಕಂಸನ ಭಯವನ್ನ ತೋರಿಸ್ತಾಳೆ ಯಶೋದೆ ಅವಳ ಭಾಷಣದಲ್ಲಿ ಪೆರಿಯಾಳ್ವಾರು. ಇಲ್ಲಿ ಅವರು ಕೇಳೋದು ಸುರಮುನಿಗಳೇ ಕರ್ಕೊಂಡು ಹೋಗ್ತಾರೆ ಅಂತ. ಸುರಮುನಿಗಳು ತಮ್ಮ ಹೃದಯ ಕಮಲದಲ್ಲಿ ಭಗವಂತನ ಕಾಣದೆ ಅರಸುವರು. ನೀನು ನನ್ನ ಹತ್ರ ಇದೆಯಾ, ಅವ್ರ ಹೃದಯದಲ್ಲಿ ನೀನಿಲ್ಲ ಅಂತ ಹೇಳಿ ಹುಡ್ಕೊಂಡ್ಬಂದು ನಿನ್ನನ್ನು ಎಲ್ಲರೂ ಕರ್ಕೊಂಡು ಹೊರಟೋಗ್ತಾರಪ್ಪ ಅಂತ ಹೇಳಿ ಪುರಂದರದಾಸರು ಅವರನ್ನು ಕರೀತಾರೆ. ಈ ರೀತಿಯಾಗಿ ಮಹಾ ವ್ಯಾಮೋಹದಲ್ಲಿ ಪ್ರೀತಿಯಿಂದ ನೆಡುಮಾಲೆ, ಅತ್ಯಂತ ವ್ಯಾಮೋಹದಲ್ಲಿ ಅವನ ಆಶ್ರಿತರನ್ನ ನೋಡಿಕೊಳ್ಳುವವನು. ಈ ರೀತಿಯಾಗಿರುವಂಥವನು ನೀನು ಅಂತ ತಿಳ್ಕೊಂಡು ಉನ್ನೈ ಅರಿತಿತ್ತು ಒಂದು. ನಿನ್ನ ಈ ಪ್ರೀತಿಯಾದಂತಹ ಕೃಪಾ ಕಟಾಕ್ಷವನ್ನ ನೀನು ಹೇಗೆ ನಮಗೆ ತೋರಿಸ್ತೀಯ? ಸಾಧಾರಣವಾದವರೆಗೂ ನೀನು ಸುಲಭಪ್ರಾಯನು ಸಿಗ್ತೀಯ ಅನ್ನೋದನ್ನ ನಾನು ತಿಳ್ಕೊಂಡು ಉನ್ನೈ ಅರಿತಿತ್ತು ಒಂದು. ನಿನ್ನ ಸುಲಭ ಗುಣಗಾನವನ್ನ ಮಾಡಿ ನಿನ್ನ ಗುಣಗಳನ್ನು ತಿಳ್ಕೊಂಡು ನಿನ್ನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಉನ್ನೈ ಅರಿತಿತ್ತು ಒಂದು ಪರಿತರದಿಯಾಗಿ. ಪರೆ ಅಂದರೆ ಇಲ್ಲಿ ಮೊದಲನೇದು ವಾದ್ಯವಾಗಿ ಮೊದಲನೆಯ ಭಾಷಣದಲ್ಲಿ ಹೇಳಿರೋದು. ಆದರೆ ಇಲ್ಲಿ ಪರೆ ಹೇಳೋದು ನಮಗೇನು ಬೇಕು ಅನ್ನೋದನ್ನ ಕೊಡುವವನು ನೀನೇ ಅನ್ನೋದನ್ನ ತಿಳ್ಕೊಂಡು ನಾವಿವತ್ತು ನಿನ್ನ ಮುಂದೆ ಬಂದಿದ್ದೀವಿ. ಹಾಗಾಗಿ ನಮಗೆ ಬೇಕಾದ್ದನ್ನ ನೀನೇ ಕೊಡಬೇಕು. ನಮಗೆ ಬೇಕಾದ್ದೇನು ಅನ್ನೋದು ನಿನಗೆ ಗೊತ್ತು. ನಮಗೆ ಬೇಕಾಗಿದ್ದು ನೀನು ಇವಾಗ ನಮ್ಮ ಕೈಗೆ ಸಿಕ್ಕಾಗಿದೆ, ನೀನೇ ನಮಗೆ ಬೇಕು. ನೀನೇ ಚಿನ್ನ ಸಿಕ್ಕಿದೆಯಾ, ನೀನು ನಮಗೆ ಬೇಕಿಲ್ಲ, ಬೇರೆ ಇನ್ನೇನು ಬೇಡ. ಅಂದರೆ ಭಗವಂತನ ಬಿಟ್ಟರೆ ಬೇರೆ ಇನ್ನೇನು ಬೇಕಿಲ್ಲ ನಮಗೆ. ಬೇರೆ ಯಾವುದರಲ್ಲೂ ನಮಗೆ ವ್ಯಾಮೋಹವಿಲ್ಲ, ನೀನೇ ನಮಗೆ ಬೇಕು. ಯಾರಾದರೂ ಚಿನ್ನ
ಸಿಕ್ಕಬೇಕಾದ್ರೆ ಚಿನ್ನ ಬೇಡ ಅಂತ ಅದನ್ನು ಮಾರಿಬಿಟ್ಟು ತಗೊಳ್ಳೋದು ಯಾರಾದರೂ ತಗೋತಾರ? ತಗೊಳ್ಳಲ್ವಲ್ಲ. ಆ ರೀತಿ ಅಂದರೆ ನೀನು ಚಿನ್ನ ನೀನು ನನಗೆ ಸಿಕ್ಕಿದ ಮೇಲೆ ಬೇರೆ ಏನೂ ನಮಗೆ ಸಿಗತ್ತು ಅನ್ನೋದು ಅದು ಬಂದು ದವಡಿಗೆ ಸಮಾನ. ಹಾಗಾಗಿ ನೀನೇ ಬೇಕು ನನಗೆ ಅಂತ ಹೇಳಿ ಗೋದೆ ಈ ರೀತಿಯ ಪಾಶುರದಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಪುರುಷರಾಳ್ವಾರು ಇರ್ತಾರೆ, ನಿನ್ನೆಯೇ ಬೇಡಿ, ನಿನ್ನನ್ನೇ ಬೇಡಿ ನಾನು ಬಂದಿರೋದು, ನಮಗೆ ಬೇರೆ ಇನ್ನೇನೂ ಬೇಕಿಲ್ಲ ಅಂತ. ಆ ರೀತಿ ನಾವು ಭಗವಂತನನ್ನು ನಾವು ಕೇಳ್ಕೋಬೇಕು, ನೀನೇ ಬೇಕು ಅಂತೇಳಿ. ನಮಗೆ ಬೇಕಾದ ಈ ಲೌಕಿಕವಾದಂತಹ ನನಗೆ ಅದು ಕೊಡಪ್ಪ, ಇದು ಕೊಡು, ಚಿನ್ನ ಕೊಡು, ಬೆಳ್ಳಿ ಕೊಡೋದು ಏನು ಕೇಳಬೇಕಾಗಿಲ್ಲ. ನೀನೇ ಬೇಕು ಅಂತ ಹೇಳ್ಬಿಟ್ರೆ ಅದರೊಂದಿಗೆ ಅವನೇ ಬಂದು ಯಾವುದಾದ್ರೂ ದೊಡ್ಡ ಮಾಲು ಅಲ್ಲಿ ಹೋಗ್ತೀವಿ, ಅಲ್ಲಿ ಯಾವುದೋ ಚಿಕ್ಕ ಚಿಕ್ಕ ಅಂಗಡಿ ಇಟ್ಕೊಂಡಿರ್ತಾರೆ. ಆದರೆ ಆ ಮಾಲಿನ ಒಡೆಯ ಯಾರಿರ್ತಾನೆ ಅವನು ಬಂದರೆ ಅಡಿಗೆ ಅಂಗಡಿನವರು ಏನೇನು ಬೇಕಲ್ಲ ನಮಗೆ ಹಾಗೆ ಕೊಟ್ಬಿಡ್ತಾರೆ. ಯಾಕೆಂದರೆ ಆ ಮಾಲಿನ ದೊಡ್ಡ ಒಡೆಯನೇ ಅವನು. ಆ ರೀತಿಯಾಗಿ ಈ ಲೋಕಕ್ಕೆ ಒಡೆಯನಾಗಿ ನೀನೇ ನಮಗೆ ಸಿಕ್ಕಿರಬೇಕಾದ್ರೆ ನಮಗೆ ಬೇರೆ ಇನ್ನೇನು ಬೇಕಿಲ್ಲ. ನೀನು ಬಂದ ಮೇಲೆ ಎಲ್ಲಾನು ಸಿಗುತ್ತೆ. ಸುಲಭವಾಗಿ ಬೋಧೆ ನಮಗೆ ಹೇಳ್ಕೊಟ್ಬಿಟ್ಟು ಭಗವಂತನೇ ಸಿಕ್ಕಿದ ಮೇಲೆ ಅವನು ನಮಗೆ ಬೇಕಿಲ್ಲ, ಅವನೇ ನೋಡಿ ಕೊಡ್ತಾನೆ. ಹೇಗೆ ಸುಧಾಮನಿಗೆ ಏನು ಬೇಕು ಅನ್ನೋದನ್ನ ಅವನೇ ತಿಳ್ಕೊಂಡು ಕೊಟ್ಟನೋ ಆ ರೀತಿಯಾಗಿ ನನ್ನನ್ನು ಅರಿತಿದ್ದು ಒಂದು ರೈತರದಿಯಾಗಿ ತಿರುತಕ್ಕ ಶಲವಂ ಸೇವಹಂ ಯಾಪಾಡಿ. ಇಲ್ಲಿ ಲಕ್ಷ್ಮಿಯೊಂದಿಗೆ ಭಗವಂತನನ್ನ ನಾವು ಕೃಪೆ ಮಾಡುವುದನ್ನು ಕೇಳ್ತಿರೋದ್ರಿಂದ ತಿರುತಕ್ಕ ಶಲ್ವಂ, ಲಕ್ಷ್ಮಿಗೆ ಅವಳ ಆನಂದಗೊಳ್ಳೋದಕ್ಕೆ ಏನು ಬೇಕೋ ಪ್ರತಿಯೊಂದು ಕೈಂಕರ್ಯವನ್ನು ನಾವು ಮಾಡ್ತೀವಿ. ಲಕ್ಷ್ಮಿಗೆ ತಕ್ಕದಾದಂತಹ ನಿನ್ನ ಸಂಪತ್ತನ್ನು, ಲಕ್ಷ್ಮಿಗೆ ತಕ್ಕದಾದಂತಹ ನಿನ್ನ ಶೌರ್ಯವನ್ನು ನಾವು ಹೊಗಳಿ ಹಾಡಿ ಇಬ್ಬರನ್ನೂ ನಾವು ಅನುಭವವನ್ನು ಪಡೀತಾ ಇದ್ದೀವಿ. ಹೇಗೆ ದೇವಕಿ ಕೃಷ್ಣ ಗರ್ಭವಾಸಿಯಾಗಿ ಗಾಯತ್ರಿ ಮಂತ್ರವನ್ನು ಪಡೆದವೋ, ಯಶೋದೆ ಕೃಷ್ಣನಾಗಿ ನಿನ್ನ ಮೂಲ ಮಂತ್ರವನ್ನು ನಾವು ಪಡೆದಿದ್ದೀವಿ. ನಿನ್ನ ಶ್ರೀಯೊಂದಿಗೆ ನಿನ್ನನ್ನು ಸ್ಮರಣೆಯನ್ನು ಮಾಡಿ ತಿರುತಕ್ಕ ಶಲವಂ ಸೇವಾಮಂ ಯಾಪಾಡಿ ನಾವು ನಿನ್ನ ಸ್ಮರಣೆಯನ್ನು ಮಾಡಿ ಅರುತ್ತಮಂ ತೀರಿದ್ರೆ. ಆ ರೀತಿ ಸ್ಮರಣೆಯನ್ನು ಮಾಡಿದರೆ ಇವಾಗ ನಮಗೆ ನಿನ್ನ ವಿರಹ ತಾಪ ಏನಿದೆ, ನಮ್ಮ ಒಳಗಿರುವಂತಹ ವೇದನೆ ಏನಿದೆ ಅದೆಲ್ಲ ಕಳೆದು ಹೋಗುತ್ತೆ. ಅದೆಲ್ಲ ಕಳೆದು ಹೋದ ಮೇಲೆ ನಮ್ಮ ಜೀವನ ಒಂದೇ ಬಾಕಿ ನಿನ್ನಿಂದ. ಆ ರೀತಿಯಾದ ಪ್ರಾರ್ಥನೆಯನ್ನು ಗೋದೆ ಭಗವಂತನಲ್ಲಿ ಮಾಡಿ ನಮಗೆ ಹೇಗೆ ಮಾಡಬೇಕು ಅನ್ನೋದನ್ನು ಈ ಪಾಶುರದ ಮೂಲಕ ತೋರಿಸ್ಕೊಟ್ಟಿದ್ದಾಳೆ. ಇಲ್ಲಿವರೆಗೂ ಶರಣಾಗತಿಯ ಪಾಶುರಗಳು, ಇಲ್ಲಿಂದ ಭಗವಂತ ಸಿಕ್ಕಿದ್ದಾನೆ. ನಂತರ ಕೇಳ್ತಾಳೆ ನಾಳೆ ಪಾಶುರದಿಂದ ನೀನೇ ಹೇಳ್ಬೇಕು, ನೀನೇ ಒಂದು ನಮ್ಮನ್ನು ಕೇಳಬೇಕು, ನಮ್ಗೆ ಏನು ಬೇಕು ನೀನು ಕೇಳಿದ್ರೆ ನಾವು ಹೇಳ್ತೀವಿ, ನಂತರ ನೀನು ನನಗೆ ಕೊಡಬೇಕು ಅಂತ ಹೇಳಿ ಏನು ಕೇಳ್ತಾಳೆ ಭಗವಂತನನ್ನು ಅಂತೇಳಿ ನಾಳೆ 2-3 ಪಾಶುರಗಳಲ್ಲಿ ನೋಡೋಣ. ಕಡೆಯ 2 ಪಾಶುರಗಳು ಈ ಗೋದಾ ಇದನ್ನು ಮಾಡೋ ತಿರುಪಾವಯನ್ನು ಹೇಳಿದ್ರೆ ನಮ್ಗೆ ಏನು ಸಿಗುತ್ತೆ ಅನ್ನೋ ಪರಿಸ್ಥಿತಿ. ಕಡೆಯ 2 ಪಾಶುರಗಳು ಇವತ್ತಿನ ಈ ಪಾಶುರಕ್ಕೆ ಮಗಳ ಶಾಸನವನ್ನು ಹೇಳ್ತಾ, ஒருத்தி மகனாய் பிரிந்து போர் இரவில் ஒருத்தி மகனாய் ஒழித்து வளர கருவிலானாய் தான் தீங்கு நினைந்த கருத்தை விளைவித்து கஞ்சன்மயத்தில் நெருப்பெண் அணிந்த நெடுமாலே உன்னை அறிவித்து வந்தோம் பறைதறியாயில் திருத்தக்க